Namaskaram. So in this video we'll be discussing CET questions on the chapter electromagnetic induction. As far as possible I will try to finish. Uh, Actually I would like to solve 34 questions from this chapter for Karnataka CET. So as much as possible we'll try to finish all the 34 at a stretch in this video. Okay, start ಅಂತೂ ಮಾಡೋಣ ಹೆಂಗೆ ಹೋಗ್ತೈತಿ ನೋಡೋಣಂತೆ. ಸೊ ಲಾಸ್ಟ್ ಇದ್ರ ಪ್ರೀವಿಯಸ್ ವಿಡಿಯೋ ಒಳಗೆ ನಾನು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಬೇಸ್ಡ್ ಒಂದು ಕ್ವಶನ್ ಮಾಡಿತ್ತು. ಅದರೊಳಗೆ ಸಿ ಇ ಟಿ ಆ್ಯಂಡ್ ಇನ್ ಬಿಟ್ವೀನ್ ಸ್ವಲ್ಪ ಥಿಯರಿ ರಿವಿಷನ್ ಮಾಡ್ಸೋಕ್ಕೂ ಟ್ರೈ ಮಾಡಿದ್ದೆ, ಪರ್ಟಿಕ್ಯುಲರ್ಲಿ ಕರ್ನಾಟಕ ಸಿ ಇ ಟಿ ಪ್ರಿಪ್ರೇಷನ್ಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ. ಆ್ಯಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ electromagnetic induction, this is also quite simple as compared to the other chapters of part 1. This is not like electric charges and fields or potential capacitance, current, electricity, moving charges and magnetism. So quite simple chapter. Variety of questions ಇದ್ರೊಳಗೆ ಕಡಿಮೆ ಬರ್ತಾವೆ. ಆ್ಯಂಡ್ ಲೈಕ್ ಇದ್ರ ಹಿಂದಿನ ವಿಡಿಯೋ ಒಳಗೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನೊಳಗೆ ಸ್ವಲ್ಪ ಥೇರಿ ಬಗ್ಗೆ ಎಕ್ಸ್ಟ್ರಾ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಪರ್ಟಿಕ್ಯುಲರ್ಲಿ I had explained regarding magnetic elements of earth like dip, declination ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಈ ಚಾಪ್ಟರ್ನೊಳಗೆ ಈಗೇನು ನಾನು ಕ್ವಶನ್ಸ್ ಚೂಸ್ ಮಾಡಿನಲ್ಲ, ಇವು ಸಿಂಪಲ್ ಕೈಂಡ್ ಆಫ್ ಕ್ವಶನ್ಸ್ ಆ್ಯಂಡ್ ಮೀಡಿಯಮ್ ಲೆವೆಲ್ ಕೈಂಡ್ ಆಫ್ ಕ್ವಶನ್ಸ್ ಅದಾವೆ, ವಿಚ್ ಆರ್ ಪ್ರೊಬಬ್ಲಿ the probability of them being asked in the CET exam, Karnataka CET exam is more. ಸೊ ಭಾಳ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸನ್ನು ಇಲ್ಲೇ ಸಾಲ್ವ್ ಮಾಡೋಕ್ಕೆ ಹೋಗಿಲ್ಲ, ಪರ್ಟಿಕ್ಯುಲರ್ಲಿ ಇನ್ ದಿಸ್ ವಿಡಿಯೋ. ಸೊ ಅದಕ್ಕೆ ಇಲ್ಲೇ ಆ ಸಿಂಪಲ್ ಮತ್ತು ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಜೋಡಿ ಸಿ ಇ ಟಿ ಕ್ವಶನ್ಸು ಲೆವೆಲ್ ಕ್ವಶನ್ಸ್ ಅದಾವೆ. ಒಂದು ರೀತಿ ಸಿ ಇ ಟಿ ಕ್ವಶನ್ಸ್ ಇದೆಲ್ಲ ಆಗ್ತೈತಿ. ಇನ್ನೊಂದು ಸೈಡ್ ಇದಕ್ಕೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಜೊತೆ ಸಪ್ರೇಟಾಗಿ ಒಂದು ಥಿಯರಿ ಎಕ್ಸ್ಪ್ಲೈನ್ ಮಾಡುವಂಥ ಸ್ಟ್ರಾಂಗ್ ಕನ್ಸೆಪ್ಟ್ ಅಥವಾ ನೆನಪು ಬರುವಂಥ ಕನ್ಸೆಪ್ಟ್ ಯಾವಿಲ್ಲ. ಆ್ಯಂಡ್ ಈ 34 ಕ್ವಶನ್ಸ್ ಹೆಂಗದಾವಂದ್ರೆ ಅದರೊಳಗನ ನಿಮಗೆ ಆ ಥಿಯರಿ ಟಾಪಿಕ್ಸ್ ನೆನಪಾಗ್ತಾವೆ. ದರ್ ಇಸ್ ನೋ ನೀಡ್ ಟು ಎಕ್ಸ್ಪ್ಲೇನ್ ಅ ಪರ್ಟಿಕ್ಯುಲರ್ ಟಾಪಿಕ್ ಸಪ್ರೇಟ್ಲಿ. ನಿಮ್ಗೆ ನೆನಪಿದ್ರೆ, ಇಫ್ ಯು ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ ದ ಥಿಯರಿ ಪಾರ್ಟ್ ಆಫ್ ದ ಚಾಪ್ಟರ್ electromagnetic induction, you know that this is a quite simple chapter. Okay, ಸೊ ಸಾಕೀಗ ಇದಿಷ್ಟು ಮಾತಾಡಿದ್ದು. ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಆನ್ electromagnetic induction. ಓಕೆ, ಸಾಧ್ಯದಷ್ಟು ಸಿಂಪಲ್ ಆ್ಯಂಡ್ ಮೀಡಿಯಮ್ ಲೆವೆಲ್ ಕ್ವಶನ್ಸ್ ನಾನು ಸೆಲೆಕ್ಟ್ ಮಾಡಿದ್ದಿಲ್ಲ. ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ SI ಈಸ್ ಅಂತ ಕೇಳ್ಯಾರ. ಲೈಕ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ನೊಳಗೆ ನಾವು ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ನೋಡಿರ್ತೀವಲ್ಲ. ಸಿಮಿಲರ್ಲಿ ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ನಂಬರ್ ಆಫ್ ವಿಚ್ ಇಂಡಿಕೇಟ್ಸ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಆ ಏರಿಯಾ ನಾರ್ಮಲ್ ಟು ದ್ಯಾಟ್ ಏರಿಯಾ. ಸೊ ಅದ್ರದ್ದು SI ಯೂನಿಟ್ ಕೇಳಕತ್ತಾರ. ಓಕೆ, ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ಮತ್ತು ಮುಂದೆ ಹೋಗ್ಬೋದು. ಸೊ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ SI ಈಸ್ ಆಪ್ಷನ್ ಎ, ವೆಬರ್. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೆ ಇನ್ ದ ಪ್ರೀವಿಯಸ್ ವಿಡಿಯೋ ಬೇಸ್ಡ್ ಆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಇಫ್ ಯು ಫೀಲ್ ದ್ಯಾಟ್ ದಿಸ್ ಕ್ವಶನ್ ಮಸ್ಟ್ ಬಿ ರಿಟನ್, then only write that question. If you feel that it is very easy and there is no need, okay, you can just skip it. So moving on to the next one, dynamo, or sometimes which we call it as AC generator or simply generator. Okay, dynamo is designed on the principle of ant question kya options: electromagnetic induction, self induction, mutual induction, none of the above. AC generator, which produces EMF, potential difference. So that is based on the principle of ant ಕೇಳ್ಯಾರ. ಓಕೆ, ನೋಡ್ರಿ, ವಿಚಾರ ಮಾಡ್ರಿ. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ. ಇಟ್ಸ್ ಕ್ವೈಟ್ ಸಿಂಪಲ್. ಇಟ್ ಈಸ್ ಬೇಸ್ಡ್ ಆನ್ electromagnetic induction. Actually, whatever electricity that we use for commercial purposes, it is all generated using the concept of electromagnetic induction. Okay, next. What does a dynamo generate? Just previous question ಏನು ನೋಡಿದ್ದೀವಲ್ಲ ನಾವು, ಅದರ್ ಡೈನಮೋದೊಳಗೆ ವಾಟ್ a dynamo generates? Does it generate electrons or charge or EMF? ಈ ರೀತಿ ಕ್ವಶನ್ ಕೇಳ್ಯಾರ.
Okay, the answer is dynamo does not generate electrons or charge, it generates EMF, it generates potential difference. ಅಂದ್ರೆ ಒಂದು ಕಂಡಕ್ಟರ್ನೊಳಗದು ಇ ಎಮ್ ಎಫ್ ಅನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಇಫ್ ದ್ಯಾಟ್ ಕಂಡಕ್ಟರ್ ಈಸ್ ಅ ಪಾರ್ಟ್ ಆಫ್ ಅ ಕ್ಲೋಸ್ಡ್ ಸರ್ಕಿಟ್, ಅಲ್ಲಿ ಕರೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ನಿಮ್ಗೆ ಡೈನಮೋದ ಸೆಟಪ್ ನೆನಪಿರ್ಬೇಕು. ಡೈನಮೋ ಅಂದ ತಕ್ಷಣ ನೀವು ಹೈಸ್ಕೂಲ್ನೊಳಗೂ ಆ್ಯಕ್ಚುಲಿ ಕರ್ತಿರ್ತೀರಿ. ಸೊ ಲೈಕ್ ಪೋಲ್ ಪೀಸಸ್ ಆಫ್ ಅ ಹಾರ್ಸ್ ಶೂ ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ತಾರೆ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಇನ್ ಬಿಟ್ವೀನ್ ವಿ ಹ್ಯಾವ್ ಅ ವೈರ್ ಆರ್ ಕಂಡಕ್ಟರ್ ವಿಚ್ ಈಸ್ wound in the shape of a rectangle like this. ABCD coil irtati, which is rotated using a shaft, and as it rotates, the magnetic flux linked with this coil changes, and because of the phenomenon of electromagnetic induction, an EMF is produced in the coil ABCD. ಆ EMF ಪ್ರೊಡ್ಯೂಸ್ ಮಾಡಿದ ಮೇಲೆ, ಇಫ್ ದಿಸ್ ABCD is connected in a closed circuit, ಅವಾಗಲ್ಲೇ ಕರೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ದಟ್ ಮೀನ್ಸ್ ಆ ಡೈನಮೋ ಆಲ್ವೇಸ್ ಫಸ್ಟ್ ಜನರೇಟ್ಸ್ ಇ ಎಮ್ ಎಫ್ ಆ್ಯಂಡ್ ದೆನ್ ಕರೆಂಟ್. ಸೊ ಅಕಾರ್ಡಿಂಗ್ ಟು ದಿಸ್, ಆನ್ಸರ್ ಫಾರ್ ದ ಕ್ವಶನ್ ಈಸ್ ಡೈನಮೋ ಜನರೇಟ್ಸ್ ಆಪ್ಷನ್ ಸಿ ಇ ಎಮ್ ಎಫ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್? Okay, transformer generally it is used to vary the magnitudes of potential and current, particularly potential. So this is what a regular kind of a transformer looks like. This is core of a transformer, which has two sides, we can say, primary and secondary. Illon coil wound ಮಾಡಿರ್ತಾರೆ, called as primary coil. So similarly ಈ side secondary coil. ಸೊ ಇಲ್ಲಿ ಕರೆಂಟ್ ನಾವು ಪಾಸ್ ಮಾಡ್ತೀವಿ ಅಥವಾ ವೋಲ್ಟೇಜ್ ಪಾಸ್ ಮಾಡ್ತೀವಿ, ಆ್ಯಂಡ್ ಐದರ್ ದ್ಯಾಟ್ ವೋಲ್ಟೇಜ್ ಈಸ್ ಸ್ಟೆಪ್ಡ್ ಅಪ್ ಆರ್ ಸ್ಟೆಪ್ಡ್ ಡೌನ್ ಡಿಪೆಂಡಿಂಗ್ ಆನ್ ವಿಚ್ ಕೈಂಡ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಇಟ್ ಈಸ್. ಸೊ ಇಲ್ಲಿ ಅವ್ರು ಆ್ಯಕ್ಚುಲಿ ಕ್ವಶನ್ ಕೇಳಾಕತ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ 4 ಆಪ್ಷನ್ಸ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಅ ಟ್ರಾನ್ಸ್ಫಾರ್ಮರ್? ಅಂದ್ರೆ ಟ್ರಾನ್ಸ್ಫಾರ್ಮರ್ ಇವನ್ 4ರೊಳಗೆ ಯಾವ ಕೆಲಸ ಮಾಡೋಂಗಿಲ್ಲ ಅಂತ ಕೇಳತ್ತಾರೆ. Transform magnetic energy into electrical energy. Second option, it transfers electrical energy from one part of the circuit to another. It steps up or step down the voltage. It decreases or increases the alternating current. ಇವು 4ರೊಳಗೆ ಯಾವುದನ್ನು ಅದು ಕೆಲಸ ಮಾಡೋಂಗಿಲ್ಲ ಅಂತ ಕೇಳಕತ್ತಾರೆ. ಸೊ ವಿ ನೋ ದ್ಯಾಟ್ ಅ ಟ್ರಾನ್ಸ್ಫಾರ್ಮರ್ ಇಟ್ ಈಸ್ ಯೂಸ್ ಟು ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ವೋಲ್ಟೇಜ್. Whenever voltage is stepped up or stepped down, automatically together with that, like ಯಾವಾಗ ವೋಲ್ಟೇಜ್ ಸ್ಟೆಪ್ ಅಪ್ ಆಗ್ತೈತಲ್ಲ ಅವಾಗ ಕರೆಂಟ್ ಸ್ಟೆಪ್ ಡೌನ್ ಆಗಿರ್ತೈತಿ, ಆ್ಯಂಡ್ ವೆನೆವರ್ ವೋಲ್ಟೇಜ್ ಈಸ್ ಸ್ಟೆಪ್ ಡೌನ್ ಕರೆಂಟ್ ಈಸ್ ಸ್ಟೆಪ್ಡ್ ಅಪ್. ಓಕೆ, ವೈಸ್ ವರ್ಸ ಹಂಗೆ ಆಗ್ತೈತದ. ಸೊ ಆಪ್ಷನ್ ಸಿ ಆ್ಯಂಡ್ ಡಿ ದ ಟ್ರಾನ್ಸ್ಫಾರ್ಮರ್ ಡಸ್ ಇಟ್, ಆ್ಯಂಡ್ ಆಪ್ಷನ್ ಬಿ ಆಲ್ಸೋ ಇಟ್ ಡಸ್. Okay, transformer it transfers electrical energy from one part of the circuit to another part. ಅಂದರೆ ಪ್ರೈಮರಿ ಕಾಯಿಲ್ನೊಳಗೆ ಏನು ಕರೆಂಟ್ ಅಥವಾ ವೋಲ್ಟೇಜ್ ಇರ್ತದಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಇರ್ತೈತಿ, ದಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಸೆಕೆಂಡರಿ ಕಾಯಿಲ್. ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಕಾಯಿಲ್ ಎಲೆಕ್ಟ್ರಿಕಲ್ ಎನರ್ಜಿ is transferred, but it does not transform magnetic energy into electrical energy. So according to this, ಹಂಗಾರೆ ಆಪ್ಷನ್ ಎ ಇದ್ರದ್ದು ಆನ್ಸರ್ ಆಗ್ತೈತಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂದಾಗ. ಓಕೆ, ಸೊ ಫಾರ್ ಕ್ವಶನ್ 4 ಆನ್ಸರ್ ಈಸ್ ಇಟ್ ಡಸ್ ನಾಟ್ ಟ್ರಾನ್ಸ್ಫಾರ್ಮ್ ಮ್ಯಾಗ್ನೆಟಿಕ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಡು ನಾಟ್ ಮೇಕ್ ಯೂಸ್ ಆಫ್ ಎಡ್ಡಿ ಕರೆಂಟ್ಸ್? ಸೊ ಇದು ಆ್ಯಕ್ಚುಲಿ ಥಿಯರಿ ಪಾರ್ಟ್ನೊಳಗೆ ಐತೆ, ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ನೊಳಗೆ. Using eddy currents, some devices actually work. And the question is, which of the following instruments does not make use of eddy currents? Like, ಅಂದ್ರೆ ಈಗ 4 ಆಪ್ಷನ್ ಒಳಗೆ 3 ಯೂಸ್ ಮಾಡ್ಕೊತಾವೆ, 1 ಯೂಸ್ ಮಾಡ್ಕೊಳಂಗಿಲ್ಲ. ಯಾವುದದು ಅಂತ ಕೇಳಾರ. ಟ್ರೈ ಮಾಡಿರ್ತೀವಿ, ವಿಚಾರ ಮಾಡಿರಿ, ಈಸಿ ಐತಿ. ಓಕೆ, ಹೋಪ್ಫುಲಿ ಯು ಹ್ಯಾವ್ ಫೌಂಡ್ ಔಟ್ ದಿ ಆನ್ಸರ್. ದಿ ಆನ್ಸರ್ ಈಸ್, ಇಲ್ಲ ಆ್ಯಕ್ಚುಲಿ ಆಪ್ಷನ್ಸ್ನೊಳಗೆ ಎ ಬಿ ಸಿ ಡಿ ಆಗೋ ಬದಲಿ ಇನ್ನೊಮ್ಮೆ ಬಿ ಬಂದ್ಬಿಟ್ಟೈತಲ್ಲ, ಇಟ್ ಶುಡ್ ಆ್ಯಕ್ಚುಲಿ ಬಿ ಸಿ. ಆನ್ಸರ್ ಈಸ್ ಆಪ್ಷನ್ ಸಿ, ಟ್ರಾನ್ಸ್ಫಾರ್ಮರ್.
because eddy currents are made use in electrical brakes, induction motor, deadbeat galvanometer. Actually, transformer nolaga eddy currents are not actually required. Eddy currents actually, in case of a transformer, they produce heat and there is some form of energy loss in case of transformer. So transformer working nolaga eddy currents irabadadu. Eddy currents are not needed in case of a transformer, whereas electrical brakes, induction motor and deadbeat galvanometer make use of eddy currents. First of all, eddy currents andre ಏನಂತಂದ್ರೆ whenever a thick metal plate is subjected to varying external magnetic field. Whenever a thick metallic conductor is subjected to variable, or we can say changing, external magnetic field, because of that change in magnetic field, large amount of current is produced in the metallic conductor, and that those currents, they start whirling or swirling like eddies, or we can also call them as whirlpools. ಅವು ಹಿಂಗೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರಿ ಕರೆಂಟ್. ಸೊ ಅದಕ್ಕೆ ದೇ ಆರ್ ನೇಮ್ಡ್ ಆಫ್ಟರ್ ಎಡೀಸ್ ಆರ್ whirlpools. ಸೊ ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ eddy currents. Okay, next one, quite simple question. It's induction furnace makes use of. Induction furnace makes use of. This is theory based question, fact based. Easily ನೀವು ಆನ್ಸರ್ ಮಾಡ್ಬೋದು. ಆನ್ಸರ್ ಈಸ್ ಇಟ್ ಮೇಕ್ಸ್ ಯೂಸ್ ಆಫ್ ಆಪ್ಷನ್ ಸಿ ಎಡ್ಡಿ ಕರೆಂಟ್ಸ್. ಹೆಂಗೆ ಇದು ಇಂಡಕ್ಷನ್ ಫರ್ನೇಸ್ ವರ್ಕ್ ಆಗ್ತೈತಿ ಅಂದ್ರೆ, ಇಟ್ಸ್ ಒಂದು ಎಕ್ಸಾಂಪಲ್ ತಗೊಂಡು, ಫಾರ್ ಎಕ್ಸಾಂಪಲ್ ಅ ಕೈಂಡ್ ಆಫ್ ಸೊಲೊನೈಡ್ ಅಥವಾ ಒಂದು ಕಾಯಿಲ್, ಇದ್ರೊಳಗೆ ನಾನು ಒಂದು ಥಿಕ್ ಮೆಟಾಲಿಕ್ ರಾಡ್ ಇಡ್ತೀನಿ, ಆ್ಯಂಡ್ ಥ್ರೂ ದಿಸ್ ಸೊಲೊನೈಡ್ ವಿ ವಿಲ್ ಪಾಸ್ ಆಲ್ಟರ್ನೇಟಿಂಗ್ ಕರೆಂಟ್. ದಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಕರೆಂಟ್, the magnitude of current and the direction of current keeps on changing. So because of that, it produces variable external magnetic field, and as this external magnetic field changes, because of the phenomenon of electromagnetic induction, currents are produced in the metallic rod which is placed inside here. Because of large amount of current which are actually circulating in the form of eddies, those currents which are produced in this rod which we have, metallic rod which we have placed inside that coil, that large amount of current produces a very large amount of heat, because of which the temperature of this metallic rod increases until the metallic rod melts. Okay, so this is how an induction furnace works, and for the working of induction furnace, it needs eddy currents. It needs heat to be generated in that metallic rod so that the metallic rod gets melted. Okay, next one, what is the minimum value of inductance that can be obtained with the help of 3 inductances of 2 Henry, 3 Henry and 6 Henry? Okay, ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ಐಡೆಂಟಿಫೈ ಮಾಡಿರಿ. ವಾಟ್ ಈಸ್ ದಿಸ್? ಎಸ್, ಇಟ್ ಈಸ್ ಅ ಕೆಪಾಸಿಟರ್. ಹೌದಾ? ದೆನ್ ವಾಟ್ ಈಸ್ ದಿಸ್? ಡೆಫಿನೆಟ್ಲಿ ದಿಸ್ ಈಸ್ ಅ ರೆಸಿಸ್ಟರ್. ಸೊ ಲೈಕ್ ಅ ಕೆಪಾಸಿಟರ್ ಹ್ಯಾಸ್ capacitance which we indicated as C, resistor has resistance which we indicated as R, and particularly capacitance has a SI unit called as farad, and ohm is the unit of resistance. Similarly, a coil has something called as inductance which is indicated by the symbol L. So here they are asking us, they have given us 3 inductances, or they have given us 3 inductors like this, 3 inductors of different inductances, and they are asking us to calculate when these are joined in some kind of combination, like either these 3 are connected in series or in parallel. They want us in which case the inductance becomes minimum and what is its value.
ಲೈಕ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವು ರೆಸಿಸ್ಟರ್ಸ್, ಲೆಟಸ್ ಸೇ R1, R2 and R3. So are they connected in series or parallel here? Definitely they are connected in series. Then what will be their equivalent resistance? We have a formula, Rs is equals to R1 plus R2 plus R3. So similarly, like we can connect resistors in series, similarly we can connect inductors in series. ಇದು ಥಿಯರಿ ಪಾರ್ಟ್ನೊಳಗೆ ಇರಂಗಿಲ್ಲ. ಓಕೆ, ಈಗ ಲೈಕ್ R1, R2, R3 ಅಂತ ನಾವು ಬರಿತೀವಲ್ಲ, ಹಂಗೆ L1, L2, L3 ಅಂತ ಬರೀತಾರೆ. ನಾವು we need to identify which is that formula to calculate the equivalent inductance when the inductors are connected in series and similarly in case of parallel. ಒಂದೇನು ಹಿಂಟ್ ಅಂದ್ರೆ, inductors when they are either connected in series or when they are connected in parallel, they behave like resistors. ಅಂದ್ರೆ the formula is like that for resistors. Like ಹೆಂಗೆ ನಾವು ರೆಸಿಸ್ಟರ್ಸ್ ಇನ್ ಸೀರೀಸ್ ಇದ್ದಾಗ ಜಸ್ಟ್ ಆ್ಯಡ್ ಮಾಡಿಬಿಡ್ತೀವಿ, ಸಿಮಿಲರ್ಲಿ ಇಂಡಕ್ಟನ್ಸಸ್ ಆರ್ ಇಂಡಕ್ಟರ್ಸ್ ವೆನ್ ದೇ ಆರ್ ಇನ್ ಸೀರೀಸ್ ವಿ ಜಸ್ಟ್ ಆ್ಯಡ್ ದೆಮ್ ಲೈಕ್ ದಿಸ್, LS is equals to N1 plus L2 plus L3. And when the same inductors are connected in ಇದು ಯಾವುದೀಗ parallel combination, again they resemble the formula for resistances, like we write 1 divided by Rp is equals to other type of now 1 divided by Lp is equals to 1 by L1 plus 1 by L2 and so on ಮಾಡ್ತೀವಿ. So coming back to the question, they are asking us what is the minimum value of inductance that can be obtained. We know that in case of resistors, minimum value is obtained when the resistors are connected in parallel. Similarly, if you want to find out the minimum value that is possible by connecting the inductors, definitely we need to connect them in parallel, and the formula for that is 1 by Lp is equals to 1 by L1 plus 1 by L2 plus 1 by L3. ಸೊ ಇಲ್ಲಿ ವ್ಯಾಲ್ಯೂಸ್ ಏನದಾವಲ್ಲ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ದಮ್ ಆಸ್ 1 by 2 plus 1 by 3 plus 1 by 6. ಸೊ ಇಲ್ಲಿ LCM ತೆಗೆದ್ರೆ 6 ಬಂದ ಮೇಲೆ 3 plus 2 plus 1 ಆಗಿ ಮತ್ತು 6 ಆಗ್ತೈತೆ, ಅದು 6 ಕ್ಯಾನ್ಸಲ್ ಆಗಿ 1 divided by Lp is 1. Obviously Lp is also 1 Henry. So the minimum value that we can obtain by connecting them, ಅವ್ರು ಆ್ಯಕ್ಚುಲಿ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು, ಸೀರೀಸ್ ಕನೆಕ್ಟ್ ಮಾಡಬೇಕು ಅಂತ ಕೇಳಿಲ್ಲ, ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಾರ. ಸೊ ಇವು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಹೆಂಗೆ ಬಿಹೇವ್ ಮಾಡ್ತಾವಲ್ಲ ಇವು ಹಂಗೆ ಆಗೋದ್ರಿಂದ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೇಕಾಗ್ತದೆ ನಾವು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ 1 Henry. ನೆಕ್ಸ್ಟ್ ಎಡ್ಡಿ ಕರೆಂಟ್ಸ್ ಬಗ್ಗೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಐತಿ. ಎಡ್ಡಿ ಕರೆಂಟ್ಸ್ ಡು ನಾಟ್ ಕಾಸ್ ಅಂದರೆ ಅಮಾಂಗ್ಸ್ಟ್ ದೀಸ್ 4 there are 3 things that they can cause. One thing that they do not cause. So which is that and ಕೇಳಾರ. So quite obviously the answer is eddy currents can cause damping. There is a concept called as electromagnetic damping. Eddy currents definitely can produce heat. Induction furnace definitely is a device which works on eddy currents because of their property of producing heat. Then because they produce heat, they can cause loss of energy. But eddy currents do not cause sparking. Sparks produce ಮಾಡಂಗಿಲ್ಲ. So answer is option C. Okay, next one. A step-up transformer raises the voltage from 220 volt to 11,000 volt. If the number of turns be in the secondary coil be 1000, what is the number of turns of the primary ಅಂತ ಕೇಳಾರ. ಸೊ ಈಗ ಒಂದು ಸ್ವಲ್ಪ ನಾವು ಟಾಪಿಕ್ ಡಿಸ್ಕಸ್ ಮಾಡಿಕೊಂಡು ಈ ಕ್ವಶನ್ಗೆ ವಾಪಸ್ ಬರೋಣ. ಸೊ ವಿಲ್ ಕನ್ಸಿಡರ್ ಟ್ರಾನ್ಸ್ಫಾರ್ಮರ್. ಓಕೆ, ಇದು ಟ್ರಾನ್ಸ್ಫಾರ್ಮರ್ದು ಏನು ಕರಿತೀವಿ ನಾವು, ದಿಸ್ ಇಸ್ ಕಾಲ್ಡ್ ಆಸ್ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಡೆಫಿನೆಟ್ಲಿ ಇಲ್ಲಿ ಬರ್ತೈತಿ ಯಾವುದಿಗಿದೆ, ಪ್ರೈಮರಿ ಕಾಯಿಲ್. ಸೊ ಈ ಸೈಡ್
ಯಾವುದಿದೆ ಸೆಕೆಂಡರಿ ಕಾಯಿಲ್. ಸೊ ಇಲ್ಲೇ the number of turns which are present in the primary side, they are indicated by NP. The current which passes through the primary coil is called as IP, is referred as or indicated as. So VP is the voltage which is available at the primary side. Similarly, ಈಗ ಯಾವಾಗ ಇಲ್ಲಿ ಕರೆಂಟ್ ಫ್ಲೋ ಆಗ್ತೈತೆ ನೋಡ್ರಿ ಪ್ರೈಮರಿ ಒಳಗೆ, ಸೊ ಪ್ರೈಮರಿ ಒಳಗೆ ಎಲ್ಲಿ ಹಿಂಗೆ ಕರೆಂಟ್ ಫ್ಲೋ ಆಗ್ತೈತಲ್ಲ ಅವಾಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗಿ, when these magnetic field lines get linked with the secondary coil, there, because of the change in magnetic flux linked and because of the phenomenon of electromagnetic induction, ille secondary voltage and secondary current are produced because of the phenomenon of electromagnetic induction, and the number of turns which are present at the secondary is indicated by NS. Okay, this is the basics. So now there is a formula always for a transformer, whether the transformer is ideal or non-ideal, it does not matter. First of all, what do you mean by ideal transformer? The transformer whose efficiency is 100%. ಅಂದರೆ ಪ್ರೈಮರಿ ಕಾಯಿಲ್ ಕಡೆ ನೀವು ಎಷ್ಟು ಪವರ್ ಸಪ್ಲೈ ಮಾಡ್ತಿರಲ್ಲ, ಪವರ್ ರೆಫರ್ಸ್ ಟು ವೋಲ್ಟೇಜ್ ಇಂಟು ಕರೆಂಟ್. ಸೆಕೆಂಡರಿ ಕಡೆನೂ ಅಷ್ಟ ಪವರ್ ಹೊರಗೆ ಬಂತಂದ್ರೆ, ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇನ್ ಅ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಪವರ್ is equals to output power, then we say that the transformer has 100% efficiency, and that kind of a transformer is ideal transformer. But the formula that we are going to write now does not depend on whether the transformer is ideal transformer or non-ideal transformer, and the formula is NS by NP, which is generally known as turns ratio of the transformer. Okay, turns ratio of the transformer, which is called as, this is always equal to the ratio of output voltage divided by input voltage, or we can say secondary voltage divided by primary voltage is always equals to the turns ratio. So using this formula, or we can actually add one more thing, if the transformer is ideal, we can also relate one more thing. We can write IP divided by IS. NS by NP is also equal to IP by IS. ಸೊ ಇಲ್ಲಿ ಉಲ್ಟಾ ಬರ್ತೈತೆ ಮತ್ತಿದೆ. ಇಲ್ಲಿ ನ್ಯೂಮರೇಟರ್ನೊಳಗೆ ಸೆಕೆಂಡರಿ ವ್ಯಾಲ್ಯೂ ಐತಿ, ಬಟ್ ಇಲ್ಲೇ ಸೆಕೆಂಡರಿ ಕರೆಂಟ್ ಕಮ್ಸ್ ಇನ್ ಡಿನಾಮಿನೇಟರ್. ಸೊ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಲೇಟರ್. ಸೊ ಇಫ್ ದ transformer is ideal, you can also write NS by NP is equals to IP by IS. But in this question they are not mentioning anything about current. ಅವರು ಇಲ್ಲೇ ಈ ಕ್ವಶನ್ ಒಳಗೆ ನಮ್ಗೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕೊಟ್ಟಾರ, and they have given us the value of input voltage and output voltage, primary voltage and secondary voltage. They are asking us to calculate the number of turns in primary. So according to that, ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 1000 is the number of turns in secondary divided by number of turns in primary is equals to output voltage, which is 11,000, divided by 220 is the input voltage. ಸೊ ಇದ್ರದ್ದು ನಾವು ಕ್ಯಾಲ್ಕುಲೇಷನ್ಸ್ ಇಲ್ಲಿ ಮಾಡಿದರೆ 1 2 ಮಾಡಿ, ಸೊ ಇದನ್ನು ಈ ಕಡೆ ಈ 2 ಈ ಕಡೆ ತೊಗೊಂಡು ಹೋದರೆ ಡೆಫಿನೆಟ್ಲಿ ವಿಲ್ ಗೆಟ್ ದಿ ಆನ್ಸರ್ ಆಸ್ 20 ಟರ್ನ್ಸ್. ಓಕೆ, ಸೊ ಈಗ ಇದನ್ನು ಸ್ವಲ್ಪ ನಾನು ಆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಬೇಸಿಕ್ ಹೇಳಕ್ಕಂತ ಹೇಳಿ ನಾನು ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ, ಅದನ್ನು ಕಂಟಿನ್ಯೂಸ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಟೈಪ್ ಆಫ್ ಕ್ವಶನ್ ಮತ್ತು ಮುಂದೆ ಬರ್ತಾವೆ, ಯು ಕ್ಯಾನ್ ಟ್ರೈ. ಓಕೆ, ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 10, ಯು ಕ್ಯಾನ್ ಟ್ರೈ ದಿಸ್ ಒನ್. ಇನ್ ಅ ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮರ್ ಟರ್ನ್ಸ್ ರೇಷಿಯೋ, ಈಗ ಜಸ್ಟ್ ಹೇಳಿದ್ನಲ್ಲ NS divided by NP is 1:2. A Leclanche cell of EMF 1.5 volt is connected across the primary. ಅಂದರೆ 1.5 ವೋಲ್ಟ್ನಷ್ಟು ಪ್ರೈಮರಿ ಕಡೆ ವೋಲ್ಟೇಜ್ ಕೊಟ್ಟಾರೆ. ದೆನ್ ದ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಈಸ್ ಅಂತ ಕೇಳ್ತಾರೆ. ಓಕೆ, ಯು ಕ್ಯಾನ್ ಟ್ರೈ ದಿಸ್ ಒನ್ ನಾವು.
Okay, if you are ready with the answer, the voltage across the secondary, primary 1.5 ಕೊಟ್ಟರವ್ರೆ, the secondary voltage here is option C 0. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಇದು ಆನ್ಸರ್ 0 ಅಂತ ಬಂದಿರೋಂಗಿಲ್ಲ. ಅಲ್ಲಿ ನೀವು ಏನು ಮಿಸ್ಟೇಕ್ ಮಾಡಿರ ಅಂತ ಅನ್ನೋದನ್ನು ಹೇಳ್ತೀನಿ. ಇಫ್ ಯು ಹ್ಯಾವ್ ಗಾಟ್ ಇಟ್ ಆಸ್ 0, that's good. If you have focused on the meaning of Leclanche cell, then it's good. If not, I will explain you right now. ಈಗ ಟ್ರಾನ್ಸ್ಫಾರ್ಮರ್ನೊಳಗೆ ಏನಾಗ್ತದೆ ಗೊತ್ತಾ, ಸೊ ಇಲ್ಲವರು ಪ್ರೈಮರಿ ಕಾಯಿಲ್ ಏನೈತಲ್ಲ, ಈ ಪ್ರೈಮರಿ ಕಾಯಿಲನ್ನು ತೊಗೊಂಡು ಹೋಗಿ ದೇ ಹ್ಯಾವ್ ಕನೆಕ್ಟೆಡ್ ಇಟ್ ವಿತ್ ಅ ಲೆಕ್ಲಾಂಚ್ ಸೆಲ್. ಸೊ ಲೆಕ್ಲಾಂಚ್ ಸೆಲ್ ಈಸ್ ಅನ್ ಎಕ್ಸಾಂಪಲ್ ಆಫ್ DC voltage. DC voltage means here DC current starts to flow. DC current means the current remains constant. If the current remains constant, there is no change in the magnetic field which is produced here. If there is no change in the magnetic field produced, obviously there is no EMF produced in the secondary coil. There is no EMF produced because current is constant. Because of that, there is no change in magnetic field. As Leclanche cell is an example of DC voltage, no current is produced or no EMF is generated in the secondary coil. So answer is 0. So it's a tricky question. They're actually checking your understanding of Leclanche cell. So Leclanche cell actually physics ನೊಳಗೆ ಥಿಯರಿ ಪಾರ್ಟ್ನೊಳಗೆ ಬಂದಿರೋಂಗಿಲ್ಲ. ನಾ ಜನರಲಿ ಕೆಮಿಸ್ಟ್ರಿ ಒಳಗೆ ಈ ಟೈಪ್ ಆಫ್ ಸೆಲ್ ಇರ್ತೈತಿ ಅಂತ ಹೇಳಿ ಕೇಳಿದ್ದೆ. ಮೇ ಬಿ ಯು ಆಲ್ರೆಡಿ ನೋ ಅಬೌಟ್ ದಿಸ್, ಆರ್ ಇಫ್ ಯು ಡೋಂಟ್ ನೋ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ DC ಬ್ಯಾಟ್ರಿ, DC ವೋಲ್ಟೇಜ್ ಆರ್ DC ಸೆಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್. ಸೊ ಕ್ವಶನ್ ನಂಬರ್ 11. In an inductor having self-inductance 10 Henry, the current changes from 10 ampere to 5 ampere in 0.2 seconds. ಅಂದರೆ ಒಂದು ಇಂಡಕ್ಟರ್ನೊಳಗೆ ಈ ರೀತಿ ನಾರ್ಮಲ್ ಕಾಯಿಲ್ ಇರ್ತದಲ್ಲ, ದಿಸ್ ಕಾಯಿಲ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಆನ್ ಇಂಡಕ್ಟರ್. ಇಟ್ ಹ್ಯಾಸ್ ಆನ್ ಇಂಡಕ್ಟನ್ಸ್ ಆಫ್ 10 Henry ಅಂತ ಹೇಳ್ತಾರೆ. ಸೊ ಇದರೊಳಗೆ ದಿರ್ ಇಸ್ ಅ ಕರೆಂಟ್ ಫ್ಲೋಯಿಂಗ್ ಆ್ಯಂಡ್ ದ್ಯಾಟ್ ಕರೆಂಟ್ ಈಸ್ ಚೇಂಜಿಂಗ್ ಫ್ರಮ್ 10 ampere to 5 ampere in 0.2 seconds. They are asking you to calculate how much EMF is induced in the conductor. EMF induced. Okay, try ಮಾಡ್ರಿ. Okay, answer, if we have solved it correctly, it should be option B 250 volt. ಹೆಂಗಂದ್ರೆ ಇದಕ್ಕೊಂದು ಫಾರ್ಮುಲಾ ಐತೆ ಆ್ಯಕ್ಚುಲಿ. ಇವು ಫ್ಯಾರಡೇಸ್ ಲಾಸ್ನಿಂದನೇ ಆ್ಯಕ್ಚುಲಿ ಬರ್ತೈತದೆ. ಅದರೊಳಗೆ ಏನ್ರಿ EMF ಈಸ್ ಇಂಡ್ಯೂಸ್ಡ್, ದಿಸ್ ಈಸ್ ಈಕ್ವಲ್ ಟು ಮೈನಸ್ d∅dt ಅಂತ ಹೇಳ್ತಾರೆ. EMF induced in a coil is directly proportional to rate of change of magnetic flux in it ಅಂತ ಹೇಳಿ ಫ್ಯಾರಡೇಸ್ ಲಾಸ್ ಬರ್ತಾವೆ. ಆ್ಯಂಡ್ ಇಫ್ ಯು ರೀಪ್ಲೇಸ್ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು Li ಅಂದ್ರೆ, ಈಗ ನೋಡ್ರಿ ಒಂದು ಸರ್ತಿ ಇದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಥಿಯರಿ ಪಾರ್ಟ್. ಸೊ ಇದೊಂದು ಇಂಡಕ್ಟರ್ ಆಫ್ ಇಂಡಕ್ಟನ್ಸ್ L. ಯಾವಾಗ ನಾವು ಇದರೊಳಗೆ ಕರೆಂಟ್ ಪಾಸ್ ಮಾಡ್ತೀವಲ್ಲ, ಕರೆಂಟ್ ಪಾಸ್ ಮಾಡಿದ ಕೂಡಲೇ ಇದರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗ್ತೈತಿ, ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ. ಸೊ ಆಬ್ವಿಯಸ್ಲಿ ಇದರೊಳಗೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತೈತಲ್ಲ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಾವಲ್ಲ, ದೇ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ್ಯಾಟ್ ಕಾಯಿಲ್. ಈಗ ಫಾರ್ ಎಕ್ಸಾಂಪಲ್ ಈ ಕಾಯಿಲ್ನೊಳಗೆ ವೆನ್ 2 ampere current flows, a certain value of magnetic flux is linked. When you increase that current to 3 ampere, more magnetic flux is linked. That means we can write magnetic flux is directly proportional to the current. And when the proportionality symbol is removed, we get a constant called as self-inductance of the coil. So according to Faraday's law, we have a formula. EMF induced is equals to minus d∅b/dt. When you replace this phi b with Li, we get a formula. EMF is equals to minus L into di/dt. As self-inductance is constant for a given coil, ಅದನ್ನು ನಾವು ಔಟ್ಸೈಡ್ ತೊಗೊಂಡು ಹಿಂಗೆ ಬರಿತೀವಿ. ಈ ಫಾರ್ಮುಲಾ ನೀವು ನೋಡಿದಂಗೆ ನೆನಪಿರ್ಬೇಕು, ನಿಮ್ಗೆ ಥಿಯರಿ ಓದಿದ್ರಿ ಅಂದರೆ ನೆನಪಿರುತ್ತೆ.
ಸೊ ಈ ಫಾರ್ಮುಲಾ ನಾವೀಗ ಅಪ್ಲೈ ಮಾಡ್ತೀವಿ. ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಲ್ ವ್ಯಾಲ್ಯೂ ಇಸ್ 10 ಇಂಟು ಡಿ ಐ ಬೈ ಡಿ ಟಿ ಅಂದರೆ ಚೇಂಜ್ ಇನ್ ಕರೆಂಟ್, ಫೈನಲ್ ಕರೆಂಟ್ ಮೈನಸ್ ಇನಿಷಿಯಲ್ ಕರೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಈಸ್ 0.2 seconds. ವಿ ವಿಲ್ ರೈಟ್ ಇಟ್ ಆಸ್ 2 into 10 raised to -1. ಸೊ ಇದ್ರದ್ದು ನೀವೀಗ ಪ್ರಾಪರ್ ಕ್ಯಾಲ್ಕುಲೇಷನ್ಸ್ ಮಾಡಿದರೆ ವಿಲ್ ಗೆಟ್ ದಿ ಆನ್ಸರ್ ಆಸ್ 250 volt. ಓಕೆ, ಆ ಫಾರ್ಮುಲಾ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, a transformer has 100 turns in its primary and 50 turns in the secondary. If an EMF of ಇಲ್ಲೇ 200 volt ಐತಲ್ಲ, ಮೇಕ್ ಇಟ್ 220. ಇಟ್ಸ್ ನಾಟ್ 200, ಪ್ರಿಂಟ್ ಮಿಸ್ಟೇಕ್ ಆಗೈತಿ ಅಥವಾ ಟೈಪ್ ಮಿಸ್ಟೇಕ್ ಆಗೈತಿ. A transformer has 100 turns in its primary and 50 turns in the secondary coil. If an EMF of 220 volt AC is applied in the primary, the induced EMF in the secondary would be, they are asking you to calculate voltage in the secondary coil. ಸೊ ಇದು ಈಗ ಹೋಮ್ವರ್ಕ್ ನೀವು ಟ್ರೈ ಮಾಡ್ಬೇಕು. ಓಕೆ, ನಾಗಲೇ ಈ ಟೈಪ್ ಆಫ್ ಒಂದು ಕ್ವಶನ್ ಸಾಲ್ವ್ ಮಾಡಿಸಿದಲ್ಲ. ಸೊ ಐದರ್ ಯು ಕ್ಯಾನ್ ಸಾಲ್ವ್ ಇಟ್ ನೌ ಆರ್ ಲೇಟರ್. ಇಫ್ ಯು ವಾಂಟ್ ಟು ಟ್ರೈ ಇಟ್ ನೌ, ಯು ಕ್ಯಾನ್ ಟ್ರೈ ನೌ. Okay, so answer for this question is option C, 110 volt AC, 110 volt DCL ಮತ್ತೆ alternating current ಇರ್ತೈತಿ ಇಲ್ಲಿ ಟ್ರಾನ್ಸ್ಫಾರ್ಮರ್ನೊಳಗೆ. ಓಕೆ, ನೆಕ್ಸ್ಟ್ ಒನ್, ದ ಕೋರ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಈಸ್ ಲ್ಯಾಮಿನೇಟೆಡ್ ಸೊ ದ್ಯಾಟ್. ಸೊ ವಾಟ್ ಯು ಮೀನ್ ಬೈ ಲ್ಯಾಮಿನೇಷನ್ ಅಂತಂದ್ರೆ ಇಲ್ಲಿ ಲೇಯರ್ಸ್ ಮಾಡಿರ್ತಾರೆ. ಇದು ಕೋರ್ ಇರ್ತೈತಲ್ಲ ಟ್ರಾನ್ಸ್ಫಾರ್ಮರ್ನೊಳಗೆ, ಇದು ಟ್ರಾನ್ಸ್ಫಾರ್ಮರ್ನೊಳಗೆ. ಸೊ ಆ್ಯಕ್ಚುಲಿ ದಿಸ್ ಟ್ರಾನ್ಸ್ಫಾರ್ಮರ್ ಇಟ್ ಹ್ಯಾಸ್ ಲೇಯರ್ಸ್, ಹಿಂಗೆ ಕಟ್ ಮಾಡಿ ಜಾಯಿನ್ ಮಾಡಿರ್ತಾರೆ ಅದನ್ನು. ಸೊ ಸೆವರಲ್ ಲೇಯರ್ಸ್ ಜಾಯಿನ್ ಆಗಿರ್ತಾವೆ. ಆಲ್ಸೋ ಇನ್ಸೈಡ್ ಇಲ್ಲೇ ನಾವು ಲಕ್ಷ ಕೊಟ್ಟು ನೋಡಿದರೆ ಲೇಯರ್ಸ್ ಇರ್ತಾವೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲ್ಯಾಮಿನೇಟೆಡ್ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್. So why this lamination, why this layering of the transformer is needed ಅಂತ ಕ್ವಶನ್ ಕೇಳಾಕತ್ತಾರ. ಓಕೆ, ದ ಕೋರ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಈಸ್ ಲ್ಯಾಮಿನೇಟೆಡ್ ಸೊ ದ್ಯಾಟ್, ಟ್ರೈ ಮಾಡಿರಿ, ವಿಚಾರ ಮಾಡಿರ್ತೇನೆ, ಬೇಕಾದ್ರೆ ಪಾಸ್ ಮಾಡಿಕೊಂಡು. ಆನ್ಸರ್ ಈಸ್ ಆಪ್ಷನ್ ಸಿ, because energy losses due to eddy currents may be minimized. Next one. Next question. Large transformer, when used for some time, they become hot transformers and they are cooled by circulating oil. The heating of the transformer is due to, ಅಂದರೆ ಟ್ರಾನ್ಸ್ಫಾರ್ಮರ್ ಯಾಕೆ ಹೀಟ್ ಆಗ್ತಾವೆ ಅಂತ ಕೇಳಾಕತ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ನೊಳಗೆ 2 ಆಪ್ಷನ್ ಇಲ್ಲದಾವೆ, 2 ಆಪ್ಷನ್ ನೆಕ್ಸ್ಟ್ ಪೇಜ್ನೊಳಗೆ ಅದಾವೆ. ಫಸ್ಟ್ ಬೇಕಾದ್ರೆ ಇದನ್ನು ಪಾಸ್ ಮಾಡ್ಕೊಂಡು ಇದನ್ನು ಬರ್ಕೋರಿ. ಹೀಟಿಂಗ್ ಎಫೆಕ್ಟ್ ಆಫ್ ದ ಕರೆಂಟ್ ಅಲೋನ್, is it because of hysteresis alone, hysteresis loss alone? Or option C says both hysteresis loss and heating effect of current, and option D says none of the above. Heating effect of current, hysteresis. ಈ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂದ್ರೇನು, ಅಗೇನ್ ಭಾಸರತಿ ಇದನ್ನು ಹಗಲೆಲ್ಲ ಇದನ್ನು ಡ್ರಾ ಮಾಡೋಕ್ಕಾಗೈತಿ. ಸೊ ಇದು ಪ್ರೈಮರಿ ಕಾಯಿಲ್ನೊಳಗಿನ ವೈಂಡಿಂಗ್ಸ್ ಇರ್ತಾವಲ್ಲ, ಸೊ ದೀಸ್ ಆರ್ ಡೆಫಿನೆಟ್ಲಿ ಮೇಡ್ ಆಫ್ wires, metallic wires, and definitely these metallic wires have resistance, and when current passes through this metallic wires, definitely that current produces heat. So this is what they are calling as heat produced by the current alone anta. And hysteresis andrenu, as the current passing here is alternating current, it produces change in magnetic flux. Because of the change in magnetic flux, this core part gets continuously magnetized and demagnetized continuously. This is somewhat like the topic hysteresis that we have learnt. Magnetized, because of this magnetizing and demagnetizing of the core,
heat is produced, which is called as hysteresis loss. So according to this, ನೀವು ಇದನ್ನು ಥಿಂಕ್ ಮಾಡ್ರಿ. ಈಗ ಆನ್ಸರ್ ಏನಿರ್ಬೇಕು? ಹೀಟಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇಸ್ ಡ್ಯೂ ಟು. ಓಕೆ, ಆನ್ಸರ್ ಏನು ಬರ್ತೈತೆ ಹೇಳ್ರಿ ಇದಕ್ಕೆ? ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ because of the hysteresis loss, which is due to the magnetizing and demagnetizing of the core of the transformer, and also due to the heating effect of current. Okay, next one, the coefficient of mutual inductance when magnetic flux changes by 2 into 10 raised to minus 2 Weber and current changes by 0.01 ampere is ಅಂತ ಕೇಳ್ಯಾರ. ಸೊ ಇದ್ರ ಸಂಬಂಧಪಟ್ಟಂಗೆ ಕನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದನ್ನು ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಿರಿ. ಸೊ ಮ್ಯೂಚುವಲ್ ಇಂಡಕ್ಷನ್ ಮೀನ್ಸ್ ಬಿಕಾಸ್ ಆಫ್ ಚೇಂಜ್ ಇನ್ ಕರೆಂಟ್ ಇನ್ ಅ ಪರ್ಟಿಕ್ಯುಲರ್ ಕಾಯಿಲ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ದಿಸ್ ಇಸ್ primary coil and here we have a secondary coil which is connected to a galvanometer. When current passes through the primary, there are magnetic field lines which get produced, and when these magnetic field lines they link with the secondary coil, ಈ secondary coil ಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ, neither DC or nor AC source, but whenever current passes through one coil, because of the linkage of these magnetic field lines with the secondary, current is produced in the secondary. This is called as mutual induction. There is one more concept called as self induction. So self induction ಯಾವಾಗ ಆಗ್ತೈತಿ? ಈಗ when current flows through a particular coil, because of this current, when change in magnetic flux happens, EMF is induced in the same coil. That is called as self-induction. And this self-induced EMF starts opposing its own current. That's why this EMF which is produced here is called as back EMF. ಇದನ್ನು ಥಿಯರಿ ಒಳಗೆ ನಾನು ಕುಂಭಕರ್ಣಂದು ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೆ. EMF ಇದು ಬ್ಯಾಕ್ EMF ಹೆಂಗೆ ವರ್ಕ್ ಆಗ್ತೈತಿ, ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಸೆಲ್ಫ್ ಇಂಡಕ್ಷನ್ ಅಂಥೇಳಿ. ಸೊ ವೆನ್ ಇಟ್ ಕಮ್ಸ್ ಟು ಮ್ಯೂಚುವಲ್ ಇಂಡಕ್ಷನ್, because of change in current in one coil, EMF is induced in the other coil. This is called as mutual induction. Now, if phi b is the magnetic flux linked with the secondary coil, and if I is the current flowing in the primary coil, we can obviously write ಹಿಂಗೆ ಬರಿಬೋದು ನೋಡ್ರಿ, ಚೆಕ್ ಮಾಡಿರಿ. magnetic flux linked with the secondary coil is directly proportional to the current in the primary coil. ಈ ರೀತಿ ಆಗಲೇ ಇದೇ ಟೈಪ್ ನಾವು ಒಂದು ಫಾರ್ಮುಲಾ ಹೇಳಿದ್ದೆ, phi b is directly proportional to I ಅಂತ. ಅದು ಏನಂದ್ರೆ ಅದೇ ಕಾಯಿಲ್ನೊಳಗೆ ನಾವು ಕರೆಂಟ್ ಪಾಸ್ ಮಾಡಿ ಇದೇ ಕರೆಂಟ್ನಿಂದ ಅದೇ ಕಾಯಿಲ್ನೊಳಗನ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದರೆ, then also we can write magnetic flux linked with the coil is directly proportional to the amount of current which is flowing through the same coil. But when it comes to mutual induction, magnetic flux linked in the secondary coil will be directly proportional to the amount of current which is flowing in the primary coil. And when you remove the proportionality symbol here, then we get a constant called as mutual inductance. If it is a single coil, when you remove the proportionality symbol, ಅಲ್ಲಿ ಫಾರ್ಮುಲಾ ಹೆಂಗೆ ಬರುತ್ತೆ ಅಂದರೆ phi b is equals to Li ಅಂತ ಬರ್ತೈತೆ, where L is self inductance. But when there are two coils, we get a formula like this, where M is called as mutual inductance. So ಈ ಪರ್ಟಿಕ್ಯುಲರ್ ಕ್ವಶನ್ ಏನೈತಲ್ಲ ಈಗ ನಾವು ಸಾಲ್ವ್ ಮಾಡಕ್ಕೆ ಹೊಂಟೀವಿ, ಇಸ್ ಬೇಸ್ಡ್ ಆನ್ ದ್ಯಾಟ್. phi b is equals to Mi. Using this formula you can solve the next question. ಕರೆಕ್ಟ್ ವ್ಯಾಲ್ಯೂಸ್ ನೀವಲ್ಲಿ ಹಾಕ್ಕೊಂಡು ಸಾಲ್ವ್ ಮಾಡಬಹುದು. ಟ್ರೈ ಮಾಡಿರ್ತೀನಿ ಕ್ವಶನ್ ಬರ್ಕೊಂಡು. ಕ್ವಶನ್ ನಂಬರ್ 15. Okay, if you have solved this correctly, option A 2 Henry is correct.
ಸೊ ಇವು ಕ್ವಶನ್ಸ್ ಅಂತಾಪುರಿ ಡಿಫಿಕಲ್ಟ್ ಇಲ್ಲ, ಅಂತಾಪುರಿ ಈಸಿ ಇಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಲೆವೆಲ್ ಅದಾವೆ, ಒಂದಿಷ್ಟು ಈಸಿ ಅದಾವೆ, ವಿಚ್ ಆರ್ ಸಫಿಷಿಯಂಟ್ ರೈಟ್ ನೌ, ಓಕೆ, ಇನ್ ದೀಸ್ ಲಾಸ್ಟ್ ಡೇಸ್. ನೆಕ್ಸ್ಟ್ ಕ್ವಶನ್ ನಂಬರ್ 16. A frog can be levitated in a magnetic field. Levitated means a frog can be made to float. ಅಂದರೆ ನಿಂಗೆ ಅಂತರ ಮೇಲೆ ನಿಂದಿರಿಸ್ಬೋದು, ಫ್ಲೋಟ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಅ ಕರೆಂಟ್ ಇನ್ ಅ ವರ್ಟಿಕಲ್ ಸೊಲನಾಯ್ಡ್ ಪ್ಲೇಸ್ಡ್ ಬಿಲೋ ದ ಫ್ರಾಗ್. ದಿಸ್ ಈಸ್ ಪಾಸಿಬಲ್ ಬಿಕಾಸ್ ದ ಬಾಡಿ ಆಫ್ ದ ಫ್ರಾಗ್ ಬಿಹೇವ್ಸ್ ಆ್ಯಸ್, ಆರ್ ಅಲ್ಲದು, ಇಟ್ ಬಿಹೇವ್ಸ್ ಆ್ಯಸ್ ಆಗ್ಬೇಕು. ಓಕೆ, ಕ್ವಶನ್ ಬರ್ಕೊಂಡು ಟ್ರೈ ಮಾಡಿರಿ ಅಥವಾ ವಿಚಾರ ಮಾಡಿರ್ತಿರ ಬಗ್ಗೆ. ಅ ಫ್ರಾಗ್ ಕ್ಯಾನ್ ಬಿ ಫ್ಲೋಟೆಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸಿಂಗ್ ಎ ಸೊಲನಾಯ್ಡ್. ದಿಸ್ ಈಸ್ ಪಾಸಿಬಲ್ ಬಿಕಾಸ್ ದ ಬಾಡಿ ಆಫ್ ದ ಫ್ರಾಗ್ ಬಿಹೇವ್ಸ್ ಆ್ಯಸ್ ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಈ ರೀತಿ ಆಪ್ಷನ್ಸ್ ಕೊಟ್ಟಾರೆ. ಆನ್ಸರ್ ಈಸ್ ಆಪ್ಷನ್ ಬಿ, ಡಯಾಮ್ಯಾಗ್ನೆಟಿಕ್. ದ ಸ್ಕಿನ್ ಆಫ್ ಅ ಫ್ರಾಗ್ ಆ್ಯಕ್ಚುಲಿ ಈಸ್ ಅ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಬಿಕಾಸ್ ಆಫ್ ದ್ಯಾಟ್ magnetic field repels frog. We are talking about actual living frog, jeevantiruda. Okay, so frog can be made to float in magnetic field as its skin is a diamagnetic substance, and we know that magnetic field always repels diamagnetic substances. So next question. The magnetic flux linked with a coil at any instant t is given by phi is equals to phi t cube minus 100t plus 300. The EMF induced in the coil at a time is equals to 2 seconds is ಅಂತ ಕೇಳಾರೆ. ಸೊ ಇದಕ್ಕೆ ನಾನು ಹಿಂಟ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಬೋದು. ಇದನ್ನು ಈಸಿ ಐತಿ, ಹೋಮ್ವರ್ಕ್. ಇದು ಫ್ಯಾರಡೇಸ್ ಸೆಕೆಂಡ್ ಲಾ ಒಳಗೆ ಏನು ಫಾರ್ಮುಲಾ ಆಗಲೇ ಹೇಳಿದ್ನಲ್ಲ, EMF induced ಈಸ್ ಮೈನಸ್ d∅b/dt. ಇಲ್ಲವರು ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಒಂದು ಇಕ್ವೇಷನ್ ಕೊಟ್ಟಾರೆ. ಯು ನೀಡ್ ಟು ಡಿಫರೆನ್ಷಿಯೇಟ್ ದಟ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ದೆನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, ವಾಟ್ ಎವರ್ ಇಕ್ವೇಷನ್ ಯು ಗೆಟ್, ಇನ್ ದ್ಯಾಟ್ ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ t is equals to 2 seconds. ಇದನ್ನು ಟ್ರೈ ಮಾಡಿರಿ, ಬಿಕಾಸ್ ಇಲ್ಲೇ ಆಪ್ಷನ್ಸ್ ಟ್ರಿಕ್ಕಿ ಅದಾವು. ಒಂದು +40 ವೋಲ್ಟ್ ಐತಿ, ಒಂದು -40 ವೋಲ್ಟ್ ಐತಿ. ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಕರೆಕ್ಟ್ ಆನ್ಸರ್ ಗೊತ್ತಾಗ್ತದೆ ಇದಕ್ಕೆ ಏನು ಟಿಕ್ ಮಾಡ್ಬೇಕಂತ ಹೇಳಿ. Try this using the formula minus d∅b/dt. You will have to do differentiation here. Okay. So try ಮಾಡಿದನ. Okay. Answer is option C, 40 ವೋಲ್ಟ್. ಒಂದಿಷ್ಟು ಮಂದಿಗೆ ಇದು -40 ವೋಲ್ಟ್ ಅಂತಲೂ ಬಂದಿರಬಹುದು. ಈಗ ಸಮ್ಟೈಮ್ಸ್ ಏನಾಗ್ತೈತಿ ಎಕ್ಸಾಮ್ನೊಳಗೆ EMF is equals to d∅/dt ಫಾರ್ಮುಲಾ ಹಚ್ಚಿಬಿಡ್ತಾರೆ. ಆ ಮೈನಸ್ ಫಸ್ಟಿಗೆ ಇರ್ತದಲ್ಲ ಅದನ್ನು ಬಿಟ್ಬಿಡ್ತಾರೆ. ಸೊ ಆ್ಯಕ್ಚುಲಿ ಆನ್ಸರ್ -40 ಬಂದಿರ್ತದೆ. ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರಾ ಮೈನಸ್ ಆಫ್ ಮೈನಸ್ ಆಗಿದೆ, ಪ್ಲಸ್ ಆಗ್ತದೆ. ಸೊ ಆನ್ಸರ್ ಈಸ್ +40 ವೋಲ್ಟ್. ನೆಕ್ಸ್ಟ್, ದ ಔಟ್ಪುಟ್ ವೋಲ್ಟೇಜ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಕನೆಕ್ಟೆಡ್ ಟು 220 ವೋಲ್ಟ್ ಲೈನ್ is 1100 volt at 2 ampere current. Then the current coming from the line is. ಸೊ ಈ ಕ್ವಶನ್ನ ಇಲ್ಲಿ ಹಾಕಿದ್ದು ಎದಕ್ಕಂದ್ರೆ ಇಲ್ಲಿ ಒಂದು ನಾವು ವಿಷಯ ಹೊಸದು ಅರ್ಥ ಮಾಡ್ಕೋಬೇಕು. ಕರೆಂಟ್ ಕಮ್ಮಿಂಗ್ ಫ್ರಮ್ ದ ಲೈನ್ ಈಸ್ ಇಟ್ ಆ್ಯಕ್ಚುಲಿ ಮೀನ್ಸ್ ಪ್ರೈಮರಿ ಕರೆಂಟ್. ಸೊ ಲೈಕ್ ಈಗ ಈ ಪರ್ಟಿಕ್ಯುಲರ್ ಚಾಪ್ಟರ್ನಾಗಿನ CET ಕ್ವಶನ್ಸ್ನೊಳಗೆ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಫಾರ್ಮರ್ ನಾವು ಪ್ರೈಮರಿ ಕರೆಂಟ್ ಅಂತ ಹೇಳ್ತೀವಿ ನೋಡ್ರಿ, IP ಅಂಥೇಳಿ. ಈ ಪ್ರೈಮರಿ ಕರೆಂಟ್ ಇದಕ್ಕೆ ಬೇರೆ ಬೇರೆ ಹೆಸರು ಕರೀತಾರೆ. ಕರೆಂಟ್ ಫ್ರಮ್ ದ ಲೈನ್ ಅಂದ್ರೂ ಪ್ರೈಮರಿ ಕರೆಂಟ್, ಕರೆಂಟ್ ಫ್ರಮ್ ದ ಮೇನ್ಸ್ ಅಂದ್ರೂ ಪ್ರೈಮರಿ ಕರೆಂಟ್, ಕರೆಂಟ್ ಫ್ರಮ್ ದ ಸೋರ್ಸ್ ಅಂದ್ರೂ ಪ್ರೈಮರಿ ಕರೆಂಟ್. ಸೊ ಈ ರೀತಿ ಅವನ್ನ ಹೆಸರು ಕೊಡ್ತಾರೆ ಪ್ರೈಮರಿ ಕರೆಂಟಿಗೆ. ಇಲ್ಲವರು ಇಂಡೈರೆಕ್ಟ್ಲಿ ಪ್ರೈಮರಿ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಥವಾ ಕರೆಂಟ್ ಥ್ರೂ ದ ಪ್ರೈಮರಿ ಕಾಯಿಲ್ ಕ್ಯಾಲ್ಕುಲೇಟ್ ಮಾಡಿರಿ ಅನ್ನೋ ಬದಲಿ ಕರೆಂಟ್ ಫ್ರಮ್ ದ ಲೈನ್ ಅಂತ ಹೇಳ್ಯಾರ. ಆ್ಯಂಡ್ ಕ್ವಶನ್ ಒಳಗೆ ಅವರು ಎಫಿಷಿಯನ್ಸಿ 100% ಅಂತ ಕೊಟ್ಟಾರೆ. 100% ಎಫಿಷಿಯನ್ಸಿ ಅಂದರೆ ಇಟ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ವೆನ್ ಇಟ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್,
ಈಗ ಒಂದೇದ್ದು ಅದು ಐಡಿಯಲ್ ಇರಲಿ ನಾನ್ ಐಡಿಯಲ್ ಇರಲಿ, ಈ ಫಾರ್ಮುಲಾ ಅಂತೂ ನಾವು ಯಾವಾಗಲೂ ಅಪ್ಲೈ ಮಾಡ್ಬೋದು. ಐಡಿಯಲ್ ಇದ್ರಷ್ಟೇ ವಿ ಕ್ಯಾನ್ ಆ್ಯಡ್ ಒನ್ ಮೋರ್ ಥಿಂಗ್, ನಾಗಲೇ ಹೇಳಿದ್ನಲ್ಲ, IP ಡಿವೈಡೆಡ್ ಬೈ IS. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ಈಗ ಟ್ರೈ ಮಾಡಿದ್ರೆ ಓಕೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ B 10 ಆಂಪಿಯರ್ ಬರಬೇಕು. ಓಕೆ, ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 19. ಈಸಿ ಐತಿ ಸದ್ಯ ಇದು. ಅ ಟ್ರಾನ್ಸ್ಫಾರ್ಮರ್ ಈಸ್ ಬೇಸ್ಡ್ ಅಪಾನ್ ದ ಪ್ರಿನ್ಸಿಪಲ್ ಆಫ್, ಎದ್ರ ಮೇಲೆ ಅದು ವರ್ಕ್ ಆಗ್ತೈತಿ? ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್, ಎಡ್ಡಿ ಕರೆಂಟ್ಸ್, ನನ್ ಆಫ್ ದೀಸ್. ಈಗ ಟ್ರಾನ್ಸ್ಫಾರ್ಮರ್ನೊಳಗೆ ಒಂದು ಕಡೆ ಪ್ರೈಮರಿ ಕಾಯಿಲ್, ಒಂದು ಕಡೆ ಸೆಕೆಂಡರಿ ಕಾಯಿಲ್ ಹಾಕಿರ್ತಾರೆ. ಕರೆಂಟು ಫಸ್ಟಿಗೆ ಪ್ರೈಮರಿ ಕಾಯಿಲ್ನಾಗ ಪಾಸಾಗಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಸೆಕೆಂಡರಿ ಕಾಯಿಲ್ನೊಳಗೆ ಆಮೇಲೆ ಬರ್ತೈತಿ ಅಂದರೆ ಡೆಫಿನೆಟ್ಲಿ ದಿ ಆನ್ಸರ್ ಈಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ಡ್ ಆನ್ ಅ 1000 ವೋಲ್ಟ್ ಲೈನ್. ನಾ ಆಗಲೇ ಹೇಳಿದ್ದು ನೋಡ್ರಿ, ಈಗ ಲೈನ್ ಅಂದ ತಕ್ಷಣ 1000 ವೋಲ್ಟ್. Here 1000 is primary voltage. To deliver 20 ampere current at 120 volt ಅಂದರೆ, to deliver ಅಂದರೆ to produce ಅಂದರೆ ಔಟ್ಪುಟ್ ಆತಿಗದ. That means 20 ampere and 120 volt are secondary current and secondary voltage respectively. 1000 volt is primary voltage VP. 20 ampere is secondary current and 120 volt is secondary voltage. Next, if the efficiency of the transformer is 80%, then the current drawn from the line ಅಂತ ಕೇಳಾರೆ. current drawn from the line ಅಂದರೆ ಪ್ರೈಮರಿ ಕರೆಂಟ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ, ಟ್ರೈ ಮಾಡಿರಿ. ಇದಕ್ಕೆ ಬೇಕಾದ್ರೆ ಒಂದು ಫಾರ್ಮುಲಾ ಹೇಳ್ತೀನಿ ನಾನು. Efficiency, if it is not 100%, it is non-ideal transformer. For non-ideal transformer ನಾವು ಹಿಂಗೆ ಫಾರ್ಮುಲಾ ಬರೆಯೋಕ್ಕೆ ಬರೋಂಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, NS/NP. NS/NP ಬೇಕಾದ್ರೆ ಬಿಟ್ಬಿಡ್ರಿ. ವಿ ಕೆನಾಟ್ ಈಕ್ವೇಟ್ VS/VP is equals to IP/IS. We cannot use this if it is a non-ideal transformer. And particularly in this case, ಇಟ್ ಈಸ್ ಅ ನಾನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಅವಾಗ ಅದಕ್ಕೆ ನಾವು ಎಫಿಷಿಯನ್ಸಿ ಫಾರ್ಮುಲಾ ಹಚ್ಬೇಕು. ಎಫಿಷಿಯನ್ಸಿ ಆಫ್ ಅ ಟ್ರಾನ್ಸ್ಫಾರ್ಮರ್ ಈಸ್, ಫಾರ್ಮುಲಾ ಏನು ಬರ್ತೈತೆ ರೀ ಇದ್ರದ್ದು? ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ಈಗ ಯಾವಾಗ ಟ್ರಾನ್ಸ್ಫಾರ್ಮರ್ ಐಡಿಯಲ್ ಇರ್ತದಲ್ಲ, ನಾವು ಆವಾಗ ಹೇಳಿದ್ದೆ ಸ್ಟಾರ್ಟಿಂಗ್ ಈ ವಿಡಿಯೋದೊಳಗೆ, ನಿಮಗೂ ಗೊತ್ತಿರುತ್ತೆ, ಇನ್ಪುಟ್ ಪವರ್ ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ಪವರ್. But when it is not so, efficiency is given by the formula output power divided by input power. So ಇದನ್ನು ಹೆಂಗೆ ಬರಿಬೋದು ನಾವು ಹಂಗಂದ್ರೆ, efficiency is equals to output power ಅಂದ್ರೇನು? output voltage multiplied by output current divided by input voltage multiplied by input current. ಸೊ ಈ ಕ್ವಶನ್ ಒಳಗೆ ಎಫಿಷಿಯನ್ಸಿ 80% ಕೊಟ್ಟರಂದ್ರೆ ವಿ ಕ್ಯಾನ್ ರೈಟ್ ದಟ್ 80% ಆ್ಯಸ್ 80 ಡಿವೈಡೆಡ್ ಬೈ 100 ಬರ್ಕೊಂಡು ಇಲ್ಲೇ ರಿಲೆವೆಂಟ್ ವ್ಯಾಲ್ಯೂಸ್ ಅವ್ರು ಏನು ಕೊಟ್ಟರಲ್ಲ ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ IP ವ್ಯಾಲ್ಯೂ ದ್ಯಾಟ್ ದೇ ಹ್ಯಾವ್ ಆಸ್ಡ್. ಓಕೆ, ಸೊ ಇದು ಬೇಕಾದ್ರೆ ಕ್ವಶನ್ ಬರ್ಕೊಂಡು ನೀವು ಟ್ರೈ ಮಾಡಿರಿ. ಎಫಿಷಿಯನ್ಸಿ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳಿದೆ ನಾ ಈಗ. ಓಕೆ, ಹೋಪ್ಫುಲಿ ಯು ಹ್ಯಾವ್ ಸಾಲ್ವ್ಡ್ ಇಟ್. ಆನ್ಸರ್ ಈಸ್ ಆಪ್ಷನ್ A 3 ಆಂಪಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಅ ಟ್ರಿಕಿ ಕ್ವಶನ್. ಸ್ವಲ್ಪ ವಿಚಾರ ಮಾಡಬೇಕಾಗಿದ್ದು. ದ ಇಕ್ವಿವೆಲೆಂಟ್ ಕ್ವಾಂಟಿಟಿ ಆಫ್ ಮಾಸ್ ಇನ್ ಇಲೆಕ್ಟ್ರಿಸಿಟಿ ಈಸ್ ಅಂತ ಕೇಳಾಕತ್ತಾರ. ವಾಟ್ ಈಸ್ ದ ಇಕ್ವಿವೆಲೆಂಟ್ ಕ್ವಾಂಟಿಟಿ ಆಫ್ ಮಾಸ್ ಇನ್ ಇಲೆಕ್ಟ್ರಿಸಿಟಿ? ಅಂದ್ರೆ ಮೆಕ್ಯಾನಿಕ್ಸ್ನೊಳಗೆ ನಾವೇನು ಕಲಿತೀವಲ್ಲ, PUC ಫಸ್ಟ್ ಇಯರ್ನೊಳಗೆ ಮಾಸ್, ಅದಕ್ಕೆ ಇಕ್ವಿವೆಲೆಂಟ್ ಕ್ವಾಂಟಿಟಿ ಇಲ್ಲಿ ಯಾವುದು? ಇಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಇಲೆಕ್ಟ್ರಿಸಿಟಿದೊಳಗೆ ಈ ಟಾಪಿಕ್ಸ್ನೊಳಗೆ ಮಾಸ್ ಗತೆ ವರ್ಕ್ ಆಗುವಂಥವು ಯಾವುದು? ಕರೆಂಟ್, ಸೆಲ್ಫ್ ಇಂಡಕ್ಟನ್ಸ್, ಪೊಟೆನ್ಷಿಯಲ್,
ಚಾರ್ಜ್. ಓಕೆ, ವಿಚಾರ ಮಾಡಿರಿ ಇದ್ರ ಬಗ್ಗೆ. ಅಕಸ್ಮಾತ್ ಗೊತ್ತಿತ್ತು ಈಸಿಲಿ ಸಾಲ್ವ್ ಮಾಡ್ತೀರಿ, ಇಲ್ಲಾಂದರೆ ಗೊತ್ತಾಗಂಗಿಲ್ಲ. ಇದು ಆಬ್ವಿಯಸ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಸೆಲ್ಫ್ ಇಂಡಕ್ಟನ್ಸ್. ಎಲ್ ಅಂತ ಕರಿತೀವಲ್ಲ ಅದು. ಯಾಕಂತ ಹೇಳ್ತೀನಿ ನಿಮ್ಗೆ, ಸೆಲ್ಫ್ ಇಂಡಕ್ಟನ್ಸ್ ಯಾಕಂತ ಹೇಳ್ತೀನಿ. ಸೊ ಈಗ ಮಾಸ್ ಅಂದ ತಕ್ಷಣ ಮೆಕ್ಯಾನಿಕ್ಸ್ನೊಳಗೆ ಇದೊಂದು ಮಾತು ನಾನು ಹೇಳ್ತೀನಿ, ನೆನ್ಪಿಟ್ಕೋರಿ. ಮಾಸ್ ಈಸ್ ಸಮಥಿಂಗ್ which decides inertia. We can say inertia of a body is directly proportional to its mass. As mass increases, inertia increases. And inertia is that property of the body because of which it does not want to change its state. It wants to remain constant. Andre inertia does not like change. Actually the word inertia means laziness. ಹೌದಾ? ಇನರ್ಷಿಯಾ ಎಲ್ಲಿರ್ತೈತಲ್ಲ ಅಲ್ಲೇ ಚೇಂಜ್ ಅದು ಬಯಸಂಗಿಲ್ಲ. ಇಟ್ ಡಸ್ ನಾಟ್ ವಾಂಟ್ ಚೇಂಜ್. ಯಾವುದು? ಇನರ್ಷಿಯಾ. ಸೊ ಮಾಸ್ ಈಸ್ ದ ಒನ್ ವಿಚ್ ಪ್ರೊಡ್ಯೂಸಸ್ ಇನರ್ಷಿಯಾ. ಮಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನರ್ಷಿಯಾ ಆ್ಯಂಡ್ ಇನರ್ಷಿಯಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರೈಯಿಂಗ್ ಟು ನಾಟ್ ಟು ಚೇಂಜ್ ಸಮಥಿಂಗ್. ಲೈಕ್ ಈಗ ಒಂದು ಬಾಡಿ ರೆಸ್ಟ್ನೊಳಗಿದ್ದರೆ ರೆಸ್ಟ್ನೊಳಗೆ ಕಂಟಿನ್ಯೂ ಆಗ್ತೈತಿ, ವಿಚ್ ವಿ ಕಾಲ್ ಇಟ್ ಆಸ್ ಇನರ್ಷಿಯಾ ಆಫ್ ರೆಸ್ಟ್. ಯೂನಿಫಾರ್ಮ್ ವೆಲಾಸಿಟಿ ಒಳಗೆ ಹೊಂಟಿದ್ರೆ ಹಂಗೆ ಕಂಟಿನ್ಯೂ ಆಗೋಕ್ಕೆ ಟ್ರೈ ಮಾಡ್ತೈತಿ, ವಿಚ್ ಈಸ್ ಕಾಲ್ಡ್ ಆಸ್ ಇನರ್ಷಿಯಾ ಆಫ್ ಮೋಷನ್. ಆ ಟೈಪ್. ಈಗಲೇ ಮಾಸಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇಲೆಕ್ಟ್ರಿಸಿಟಿ ಒಳಗೆ ನಾನು ಹೇಳಿದೆ ಸೆಲ್ಫ್ ಇಂಡಕ್ಟನ್ಸ್ ಅಂತ. ಸೊ ಹೆಂಗಿದು? ಈಗ ನೋಡ್ರಿ, ಮಾಸ್ ಲೀಡ್ಸ್ ಟು ಇನರ್ಷಿಯಾ, ಇನರ್ಷಿಯಾ ಲೀಡ್ಸ್ ಟು no change. Inertia leads to no change. It does not wants change. ಸೊ ಈಗ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಅಂದರೆ, ಇದ್ರೊಳಗೆ ಕಾಯಿಲ್ ಐತೆ ಅಂತಿಕೋರಿ, ಒಂದು ಕಾಯಿಲ್. ಈ ಕಾಯಿಲ್ ಒಳಗೆ ನಾನು ಚೇಂಜಿಂಗ್ ಕರೆಂಟ್ ಪಾಸ್ ಮಾಡ್ತೀನಿ, ಆಲ್ಟರ್ನೇಟಿಂಗ್ ಕರೆಂಟ್. ಆ್ಯಂಡ್ ಆಸ್ ಸೂನ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಪಾಸ್ ಟು ದ ಕಾಯಿಲ್, ದೆರ್ ಈಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕಾಯಿಲ್ ಆ್ಯಂಡ್ ಇ ಎಮ್ ಎಫ್ ಈಸ್ ಪ್ರೊಡ್ಯೂಸ್ಡ್. ಆ್ಯಂಡ್ ದಿಸ್ ಇ ಎಮ್ ಎಫ್ ಪ್ರೊಡ್ಯೂಸ್ಡ್ according to this formula that we have already discussed, this EMF produced is directly proportional to inductance. More is the inductance of the coil, more is the EMF produced. And whenever more EMF is produced, we know that this EMF here is called as back EMF, because this back EMF is opposing change in current. Like now we can call this back EMF, we can compare this back EMF with inertia. Like inertia does not want any change, this back EMF, it does not want that current to change. And the value of EMF induced depends on self inductance. So what I am trying to say is, mass leads to inertia, inertia leads to no change. Similarly, self-inductance leads to back EMF and back EMF leads to no change in current. So, like mass, the physical quantity in case of electricity is a self-inductance. Mass produces inertia, self-inductance produces back EMF. Where inertia and back EMF, both of them, they oppose any change that can happen. Okay, so moving on to the next question. 21 questions ಆದವು. So we have 13 questions more. ಇವನ್ನ ಅಟ್ ಅ ಸ್ಟ್ರೆಚ್ ನೀವು ನೋಡಿದ್ರಿ ಅಂದರೆ, ಅಥವಾ ಯಾವುದೊಂದು ಭಾರಿ ಈಸಿ ಕ್ವಶನ್ ಐತಿ ಬೇಕಾದ್ರೆ ನಾನು ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತೀನಿ ಅಂತ ಹೇಳಿ, ಅಟ್ ಅ ಸ್ಟ್ರೆಚ್ ನೀವು ಇಷ್ಟು ನೋಡಿಬಿಟ್ರೆ ಆ ಚಾಪ್ಟರ್ದು ಥಿಯರಿ ಇಷ್ಟು ನೆನಪಾಗ್ತೈತಿ, ಕ್ವಶನ್ಸ್ ಇಷ್ಟು ಒಂದು ಸರ್ತಿ ಸಾಲ್ವ್ ಮಾಡ್ದಂಗೆ ಆಗುತ್ತೆ, ಆ ಚಾಪ್ಟರ್ ಒಂದು ಕಂಪ್ಲೀಟ್ ಗ್ರಿಪ್ನಾಗ ಸಿಗ್ತೈತಿ. ಆ್ಯಕ್ಚುಲಿ ಫ್ರಮ್ ಮೈ ಸೈಡ್ ನನ್ನ ಕಡೆ ಎಷ್ಟಾಗ್ತೈತೆ ಅಷ್ಟನ್ನ ಎಫರ್ಟ್ ಹಾಕಿ ಥಿಯರಿ ಒಟ್ಟು ಆ ಚಾಪ್ಟರ್ ಮೇಲೆ ಒಂದು ಕಂಪ್ಲೀಟ್ ಗ್ರಿಪ್ ನಿಮ್ಗೆ ಸಿಗೋ ಹಂಗೆ ಕ್ವಶನ್ಸ್ ಚೂಸ್ ಮಾಡಿ ಎಕ್ಸ್ಪ್ಲನೇಷನ್ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಾಕತ್ತೀನಿ. ಸೊ ಹೋಪ್ಫುಲಿ ವಿಲ್ ಮೇಕ್ ಗುಡ್ ಯೂಸ್ ಆಫ್ ದೀಸ್ ವಿಡಿಯೋಸ್. ನೆಕ್ಸ್ಟ್ ಕ್ವಶನ್, ಇಫ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ರೆಪ್ರೆಸೆಂಟೆಡ್ ಇನ್ ವೆಬರ್, ದೆನ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ವಿಲ್ ಬಿ. ಈಗ ಆ್ಯಕ್ಚುಲಿ ನಾವು ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗೇ ನೋಡಿದ್ವಿ ಮ್ಯಾಗ್ನೆಟಿಕ್ ಫ್ಲಕ್ಸದ್ದು SI ಯೂನಿಟ್ ವೆಬ್ಬರ್ ಬರ್ತೈತಿ. ಅವ್ರು ಹೇಳಕತ್ತಾರ, ಅಥವಾ ಕೇಳಕತ್ತಾರ,
what is the unit of magnetic induction? ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸರ್ ಹಂಗಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಸ್ ಐ ಯೂನಿಟ್ ಅಂದರೆ ಟೆಸ್ಲಾ ಅಲ್ಲ. ಹೌದು, ಟೆಸ್ಲಾ ಜೋಡಿ ಅದ್ರ ಬದಲಿ ಟೆಸ್ಲಾ ಬದಲಿ ಇಫ್ ಯು ವುಡ್ ಲೈಕ್ ಟು ರೈಟ್ ದ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಸಾರಿ, if you would like to write the SI unit of magnetic field in terms of magnetic flux, then what would be that ant kelare? Is that Weber per meter square or Weber into meter or Weber into meter square, Weber per meter? Okay, answer is option A, Weber per meter square. ಸೊ ಇದು ಹೆಂಗೆ ಅಂತ ಹೇಳಿ ಕ್ವಿಕ್ಲಿ ಹೇಳ್ಬಿಡ್ತೀನಿ. ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಬಿ ಇಸ್ ಈಕ್ವಲ್ಸ್ ಟು ಬಿ ಎ ಕಾಸ್ ಥೀಟಾ ಅಂತ ಫಾರ್ಮುಲಾ ಬರಿಬೋದು ನಾವು. ಲೈಕ್ ವಿ ವುಡ್ ರೈಟ್ ಅ ಫಾರ್ಮುಲಾ ಫಾರ್ electric flux in the chapter electric charges and fields. Electric flux is equals to EA cos theta. Similarly, we can write magnetic flux linked is equals to BA cos theta, where B is magnetic field and A is area. So ಈಗ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನಾವು ಫಾರ್ಮುಲೈಸ್ ಅನ್ನು ಈಕ್ವೇಟ್ ಮಾಡ್ಕೊಂಡ್ರೆ that becomes magnetic flux divided by area. The SI unit of magnetic flux is Weber, whereas for area it is meter square. So like this, Tesla, which is the SI unit of magnetic field, can also be expressed in terms of the magnetic flux as Weber per meter square. Next, so a transformer is used to light a 100 watt and 110 volt lamp from a 220 volt mains. ನಾ ಆಗಲೇ ಹೇಳಿದ್ದೆ ಮೇನ್ಸ್ ಅಂತಂದ್ರು ಅಂದರೆ ಯಾವ ಕರೆಂಟ್ ಅದು? ಪ್ರೈಮರಿ ಕರೆಂಟ್. ದಟ್ ಮೀನ್ಸ್ ಅಥವಾ ಪ್ರೈಮರಿ ಮೀನ್ಸ್ ಪ್ರೈಮರಿ ಅಂದ್ರೆ ಸೋರ್ಸ್ನಿಂದ ತೊಗೊಂಡಿರ್ತಾರೆ ಅದನ್ನು. ಸೊ ವೆನ್ ದೇ ಕಾಲ್ ಇಟ್ ಅಸ್ ಮೇನ್ಸ್ 220 ಅಂದರೆ ಡೆಫಿನೆಟ್ಲಿ 220 ವೋಲ್ಟ್ ಈಸ್ ಪ್ರೈಮರಿ ವೋಲ್ಟೇಜ್ 220. ಸೊ ಆ ಔಟ್ಪುಟ್ ಏನು ಬರ್ತದಲ್ಲ ಟ್ರಾನ್ಸ್ಫಾರ್ಮರ್ದು ಸೆಕೆಂಡರಿ ಕಾಯಿಲ್ನಿಂದ, ಆ ಔಟ್ಪುಟ್ನಿಂದ ಒಂದು ಲೈಟ್ ಹಚ್ಚಾರಂತ 100 ವ್ಯಾಟದ್ದು. ಲೈಕ್ ಇದು ಹೆಂಗಂದ್ರೆ ಇದು ಟ್ರಾನ್ಸ್ಫಾರ್ಮರ್ ಐತಿಲ್ಲ, ಓಕೆ. ಸೊ ಈ ಟ್ರಾನ್ಸ್ಫಾರ್ಮರ್ನೊಳಗೆ ಇದು ಪ್ರೈಮರಿ ಕಾಯಿಲ್, ಇಲ್ಲೇ 220 ವೋಲ್ಟ್ ಮೇನ್ಸ್ದಿಂದ ತೊಗೊಂಡಾರಂತ. ಇಲ್ಲೇನು ಆನ್ಸರ್ ಬರ್ತೈತಲ್ಲ ಸೆಕೆಂಡರಿ ಒಳಗೆ, ಅಥವಾ ಆನ್ಸರ್ ಅಂದ್ರೆ ಏನು ರೀ, ಸಾರಿ ಆನ್ಸರ್ ಅಲ್ಲ, ಔಟ್ಪುಟ್ ಬರ್ತೈತಲ್ಲ, ಈ ಔಟ್ಪುಟ್ಟನ್ನು ತೊಗೊಂಡು ಒಂದು ಬಲ್ಬಿಗೆ ಕನೆಕ್ಟ್ ಮಾಡ್ಯಾರಂತ ಇಲ್ಲಿ. ಓಕೆ, ಲೆಟ್ ಅಸ್ ಸೇ ದಿಸ್ ಈಸ್ ಅ ಬಲ್ಬ್ ಹಿಯರ್. ಈ ಬಲ್ಬದ ಪವರ್ ಐತಿ 100 ವ್ಯಾಟ್. ಸೊ ವಾಟ್ ಎವರ್ ಔಟ್ಪುಟ್ ಈಸ್ ಆಪ್ಟೇನ್ಡ್ ಅಟ್ ದ ಸೆಕೆಂಡರಿ ಕಾಯಿಲ್, ಇಟ್ ಈಸ್ ಬೀಯಿಂಗ್ ಸಪ್ಲೈಡ್ ಟು ದಿಸ್ ಬಲ್ಬ್. ಈ ರೀತಿ ಕ್ವಶನ್ ಐತಿ. ಈಗ ಇಲ್ಲಿದು ವೋಲ್ಟೇಜ್ ಕೊಟ್ಟಾರೆ, ಮತ್ತೊಂದಿಷ್ಟು ಏನೋ ವ್ಯಾಲ್ಯೂ ಕೊಡ್ತಾರೆ. ಈಗ ಲೈಕ್ ಒಂದು ಕಡೆ ಕರೆಂಟು ಕೊಟ್ಟು ಅಥವಾ ಇನ್ನೊಂದು ಕಡೆದು ವೋಲ್ಟೇಜ್, ಈ ರೀತಿ ಕ್ವಶನ್ ಕೇಳ್ತಾರೆ. ಮುಂದೆ ನೋಡೋಣ. ಸೊ ಹಿಂಗಂತೂ ಕ್ವಶನ್ ಐತಿ. ಸೆಕೆಂಡರಿ ಕಾಯಿಲ್ ಸೈಡ್ ಒಂದು ಬಲ್ಬ್ ಕನೆಕ್ಟ್ ಮಾಡಿ 100 ವ್ಯಾಟ್ ಅದರದ್ದು ಪವರ್ ಏನೋ ಸೆಕೆಂಡರಿ ಕಾಯಿಲ್ನೊಳಗೆ ಔಟ್ಪುಟ್ ಪವರ್ ಬರಾಕತ್ತಲ್ಲ, ದಟ್ ಈಸ್ ಎಂಟೈರ್ಲಿ ಗಿವನ್ ಟು ದ್ಯಾಟ್ ಬಲ್ಬ್. ಸೊ ನಾವು ಆ ಟ್ರಾನ್ಸ್ಫಾರ್ಮರ್ ಈಸ್ ಯೂಸ್ ಟು ಲೈಟ್ ಅ 100 ವ್ಯಾಟ್ ಆ್ಯಂಡ್ 110 ವೋಲ್ಟ್ ಲ್ಯಾಂಪ್. ಅಂದ್ರೆ ಆ ಬಲ್ಬ್ ದ ಪೊಟೆನ್ಷಿಯಲ್ 110 ವೋಲ್ಟ್. ದಟ್ ಮೀನ್ಸ್ ಬಲ್ಬ್ ಯಾವ ಸೈಡ್ ಐತ್ರಿ ಈಗ? ಸೆಕೆಂಡರಿ. ಸೊ ದಿಸ್ ಈಸ್ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ 110 ವೋಲ್ಟ್ ಲ್ಯಾಂಪ್ ಫ್ರಮ್ ಅ 220 ವೋಲ್ಟ್ ಮೇನ್ಸ್. ಇಫ್ ದ ಮೇನ್ ಕರೆಂಟ್ ಅಂದರೆ ಮತ್ತು ಪ್ರೈಮರಿ ಈಸ್ 0.5 ಆಂಪಿಯರ್, ದೆನ್ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೇಳಾಕತ್ತಾರೆ. ಎಫಿಷಿಯನ್ಸಿ ಕೇಳಾಕತ್ತಾರೆ. ಓಕೆ, ಟ್ರೈ ಮಾಡಿರಿ ಇದನ್ನು. ಓಕೆ, ಇಫ್ ಯು ಆರ್ ರೆಡಿ, ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, ಅಪ್ರಾಕ್ಸಿಮೇಟ್ಲಿ ಅಂತ ಕೇಳಾರ ಅವರ. ಸೊ ಆಪ್ಷನ್ ಸಿ 90% ಬರ್ತೈತೆ. ಸೊ ಹೆಂಗೆ ಮಾಡ್ಬೋದು? ಎಫಿಷಿಯನ್ಸಿ ಕೇಳಾರಲ್ಲ ಈಗ. ಸೊ ಎಫಿಷಿಯನ್ಸಿ ಅಂದ್ರೆ ಏನು ಹೇಳ್ರಿ? ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ಸೊ ಈಗ ಸರ್ ಔಟ್ಪುಟ್ ಪವರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅವರು VS ವ್ಯಾಲ್ಯೂ ಕೊಟ್ಟಾರ್ರಿ ನಮ್ಗೆ, IS ಕೊಟ್ಟೇ ಇಲ್ಲ. ಸೊ ಅದಕ್ಕೆ ನಾವು ಫಸ್ಟಿಗೆ IS ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ವ್ಯಾಲ್ಯೂ ಹಾಕ್ತೀವಿ. ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಅವರು ಆ ಬಲ್ಬದ್ದು ಔಟ್ಪುಟ್ ಪವರ್ ಕೊಟ್ಟಾರ ನೋಡ್ರಿ 100 ವ್ಯಾಟ್ ಅಂಥೇಳಿ. VS ಇಂಟು IS ಸೇರೇ ಮಲ್ಟಿಪ್ಲೈ ಮಾಡಿ ರೆಡಿ ಕೊಟ್ಬಿಟ್ಟಾರ್ರಿ ಅವ್ರು 100. ಇನ್ನೊಂದು ಸರ್ತಿ ನಾವು IS ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡಿವೈಡೆಡ್ ಬೈ VP ಎಷ್ಟೈತಿ?
input voltage 220 multiplied by input current is 0.5. So hence we get 100 divided by 110, which approximately comes as 0.9. When it is expressed in percentage by multiplying it with 100, the answer is nearly 90%. Okay, next one. So ಈ ಕ್ವಶನ್ ನಂಬರ್ 23 ಆದಮೇಲೆ ಇಲ್ಲೇ ಕ್ಯಾನ್ ಯು ಸಿ ಅ ಕ್ವಶನ್ ಹಿಯರ್ ಅ ಲಾಂಗ್ ಸೊಲೊನಾಯ್ಡ್ ಹ್ಯಾಸ್ 500 ಟರ್ನ್ಸ್ ಅಂಥೇಳಿ. ಸೊ ಈ ಕ್ವಶನ್ನಿಗೆ ಕ್ವಶನ್ ನಂಬರ್ ಮಿಸ್ ಆಗಿಬಿಟ್ಟೈತಿ. ಸೊ ವಾಟ್ ಯು ಶುಡ್ ಡೂ ಇಸ್ ಫಾರ್ ದಿಸ್ ಕ್ವಶನ್ ಅ ಲಾಂಗ್ ಸೊಲೊನಾಯ್ಡ್ ಅಂತೇನೈತಲ್ಲ, ಶುಡ್ ರೈಟ್ ದ ಕ್ವಶನ್ ನಂಬರ್ ಆ್ಯಸ್ 33. 23 ಈಗ ಜಸ್ಟ್ ಮುಗೀತು. ಇದ್ರೊಳಗೆ ಲಾಸ್ಟ್ ಕ್ವಶನ್ ನಂಬರ್ ಬರ್ತೈತಿ 32. ಸೊ ಅದ್ರದ್ದು ನೆಕ್ಸ್ಟ್ ನಾ ಹಂಗೆ ಬರ್ಸಾಕತ್ತೀನಿ. ಫಾರ್ ದಿಸ್ ಕ್ವಶನ್ ಅ ಲಾಂಗ್ ಸೊಲೊನಾಯ್ಡ್ ರೇಟೆಡ್ ಆಸ್ 33 ಆರ್ ಇಟ್ ಡಸಂಟ್ ಮ್ಯಾಟರ್, ನೀವು ಹೆಂಗಾರು ಬರ್ಕೋರಿ. ಓಕೆ, 33 ಟ್ರೈ ಮಾಡಿದ್ರೆ ಅ ಲಾಂಗ್ ಸೊಲೊನಾಯ್ಡ್ ಹ್ಯಾಸ್ 500 ಟರ್ನ್ಸ್. ವೆನ್ ಕರೆಂಟ್ ಆಫ್ 2 ಆಂಪಿಯರ್ ಈಸ್ ಪಾಸ್ಡ್ ಥ್ರೂ ಇಟ್, ದ ರಿಸಲ್ಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಈಚ್ ಟರ್ನ್ ಆಫ್ ದ ಸೊಲೊನಾಯ್ಡ್ ಈಸ್ 4 × 10⁻³ Weber. Then the self-inductance of the solenoid is. ಓಕೆ, ಸೊ ಟ್ರೈ ಮಾಡಿದ್ದನ್ನು ಕ್ವಶನ್ ನಂಬರ್ 33. ಇದಕ್ಕೆ ನಾನು ಒಂದು ಫಾರ್ಮುಲಾ ನಿಮ್ಗೆ ಹೇಳ್ತೀನಿ, ಇದನ್ನು ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು. ಹಿಂಟ್, ಬಿಕಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅವ್ರು ಕೊಟ್ಟಾರ, ಸೆಲ್ಫ್ ಇಂಡಕ್ಟನ್ಸ್ ಎಲ್ ಅವ್ರು ಕೇಳ್ಯಾರ, ಕರೆಂಟ್ ವ್ಯಾಲ್ಯೂ ಕೊಟ್ಟಾರ. ಸೊ ಕ್ಯಾನ್ ಟ್ರೈ ದಿಸ್. Okay, if you solved it correctly, the answer must be option B, 1 Henry. ಹೆಂಗೆ ಅಂತ ಹೇಳ್ತೀನಿ, ಒಂದಿಷ್ಟು ಮಂದಿ 1 Henry ಬಂದಿರಲಿಕ್ಕಿಲ್ಲ. ಸೊ ಸೆಲ್ಫ್ ಇಂಡಕ್ಟನ್ಸ್ ಎಲ್ ಈಸ್ 5B divided by I. ನಾಗಲೇ ಹೇಳಿದ್ನಲ್ಲ, ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ. ಇನ್ ದ ಫಾರ್ಮುಲಾ 5B is equals to Li. If we substitute it for L, we get 5B divided by I. So magnetic flux linked here, our kotara 4 × 10⁻³ Weber, but this value is for each turn. There are 500 such turns. ಪ್ರತಿ ಟರ್ನಿಗೆ ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗೈತಿ. ಆದರೆ ಟೋಟಲಿ ಅದ್ರಾಗ 500 ಟರ್ನ್ಸ್ ಅದಾವೆ. ಡಿವೈಡೆಡ್ ಬೈ ಕರೆಂಟ್ ಕೊಟ್ರೆ 2 ಆಂಪಿಯರ್. ಸೊ ಈಗ ನೀವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು 2s, ಇದು 2 5s, ಅಲ್ಲಿ ಕ್ಯಾನ್ಸಲ್ ಮಾಡೋದು ಬೇಡ. 2 5s 10 ಆಗ್ತೈತಿ. ಇಲ್ಲಿ 10⁻³ 10⁻² ಉಳಿದು 10⁻1 ಉಳಿತು. 10 × 10⁻1 ಆನ್ಸರ್ ವಿಲ್ ಬಿ 1 Henry. ಓಕೆ, ಈಸಿ ಐತಿ. ನೆಕ್ಸ್ಟ್ ಒನ್. ಆ್ಯಕ್ಚುಲಿ ಈಗ ಇಲ್ಲೇ ಇನ್ನೊಂದು ಕ್ವಶನ್ನಿಗೆ ಕ್ವಶನ್ ನಂಬರ್ ಮಿಸ್ ಆಗೈತಿ. ಇಲ್ಲೊಂದು ಕ್ವಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಲೆನ್ಸ್ ಲಾ ಈಸ್ ಅ ಕಾನ್ಸಿಕ್ವೇಷನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಅಂಥೇಳಿ. ಇದಕ್ಕೆ ನೀವು ಕ್ವಶನ್ ನಂಬರ್ 34 ಅಂತ ಹಾಕ್ಬೇಕೀಗ. ಬೇಕಂದ್ರೆ ಬರ್ಕೋರಿ ಅಥವಾ ಹಂಗೆ ನೆನ್ಪಿಟ್ಕೋರಿ, ಇದು ನಿಮಗೆ ಗೊತ್ತಿರುತ್ತೆ. ಲೆನ್ಸ್ ಲಾ ಈಸ್ ಅ ಕಾನ್ಸಿಕ್ವೆನ್ಸ್ ಆಫ್, ಇಟ್ ಈಸ್ ಅ ರಿಸಲ್ಟ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಯಾವ್ದು ಹೇಳ್ರಿ? ಎಸ್, ಯು ಆರ್ ಕರೆಕ್ಟ್. ಹೋಪ್ಫುಲಿ ಯು ಹ್ಯಾವ್ ಆನ್ಸರ್ಡ್ ಇಟ್ ಆಸ್ ಎನರ್ಜಿ. ಆಪ್ಷನ್ ಡಿ, ಎನರ್ಜಿ. ಓಕೆ, ನೆಕ್ಸ್ಟ್ ಕ್ವಶನ್. Next question. In a step-up transformer, the turns ratio is 1:10. Actually, ಈ ಕ್ವಶನ್ನಾಗ ಅವರು ಇಲ್ಲ, 1 second ತರ್ರಿ. ಓಕೆ, ನನಗೆ ಹಂಗೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಿತ್ತು. ಸೊ ಈ ಕ್ವಶನ್ ಒಳಗೆ ಅವ್ರು ಒಂದು ಮಿಸ್ಟೇಕ್ ಮಾಡ್ಯಾರ. ಇಟ್ ಶುಡ್ ಬಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇಲ್ಲೇ ಇದನ್ನು ಸ್ಟೆಪ್ ಡೌನ್ ಮಾಡ್ಕೊರಿ. ಆ್ಯಂಡ್ ಟರ್ನ್ಸ್ ರೇಷಿಯೋ ಮೇಕ್ ಇಟ್ 10:1, ನಾಟ್ 1:10. ಮೇಕ್ ಇಟ್ ಸ್ಟೆಪ್ ಡೌನ್ ಆ್ಯಂಡ್ ಚೇಂಜ್ ದ ಟರ್ನ್ಸ್ ರೇಷಿಯೋ ಫ್ರಮ್ 1:10 to 10:1. 10:1 ಮಾಡ್ಕೊರಿ. ನೆಕ್ಸ್ಟ್, ಅ ರೆಸಿಸ್ಟೆನ್ಸ್ ಆಫ್ 200 ಓಮ್ ಕನೆಕ್ಟೆಡ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ ಕಡೆ ಆಗಲೇ ಹೆಂಗೆ ಒಂದು ಬಲ್ಬ್ ಇತ್ತಲ್ಲ, ಈ ಸರ್ತಿ ಒಂದು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ಯಾರ 200 ಓಮ್, ಥ್ರೂ ವಿಚ್ a current of 0.5 ampere is passing. Then what is the primary voltage and current
That means they are asking you to calculate VP primary voltage and IP primary current both ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳ್ಯಾರ. ಆ್ಯಕ್ಚುಲಿ ಇಲ್ಲಿ ಹೆಂಗೆ ಆಗ್ತೈತೆ ಅಂದ್ರೆ ಆಪ್ಷನ್ಸ್ ನೀವು ನೋಡಿದ್ರೆ ಅವು ಡಿಫ್ರೆಂಟ್ ಟೈಪ್ ಆಪ್ಷನ್ಸ್ ಅದಾವೆ, ಸ್ವಲ್ಪ ಸಿಮಿಲರ್ ಗತೆ ಇಲ್ಲ. ಲೈಕ್ ನೀವು ವೋಲ್ಟೇಜ್ ಕರೆಕ್ಟಾಗಿ ಒಂದು ಸರ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ಆನ್ಸರ್ ಹಾಕ್ಬಿಡ್ಬೋದು, ಅಥವಾ ಕರೆಂಟ್ ನಿಮ್ಗೆ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ಆಪ್ಷನ್ ಹಾಕ್ಬಿಡ್ಬೋದು. ಲೈಕ್ ಯಾವ 2 ಆಪ್ಷನ್ನಾಗ 1 ಆಂಪಿಯರ್ ಕರೆಂಟು ಅಥವಾ 5 ಆಂಪಿಯರ್ ಕರೆಂಟ್ 2 ಆಪ್ಷನ್ನಾಗ, ಅಥವಾ ವೋಲ್ಟೇಜ್ 2 ಆಪ್ಷನ್ನಾಗ ಸೇಮ್ ಹಂಗಿಲ್ಲೇ ಇಲ್ಲ. ಓಕೆ, ಇದು ಹೋಮ್ವರ್ಕಿಗೆ ನೀವು ಟ್ರೈ ಮಾಡಿರಿ ಅಥವಾ ಆಮೇಲೆ ಟ್ರೈ ಮಾಡಿರಿ. ಡೈರೆಕ್ಟ್ಲಿ ನಾವು ಆನ್ಸರ್ ಹೇಳ್ತೀನಿ ಇದಕ್ಕೆ ಏನು ಬರ್ಬೇಕಂತ ಹೇಳಿ. ಓಕೆ, ಈಗ ಪಾಸ್ ಮಾಡಿ ಟ್ರೈ ಮಾಡ್ಬೋದು ಬೇಕಾರೆ. ಇಫ್ ಯು ರೆಡಿ ವಿತ್ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ 10 ವೋಲ್ಟ್ 5 ಆಂಪಿಯರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈ ಟೈಪ್ ನಾವು ಆಗಲೇ ಮಾಡೀವೀಗ. ದ ಇಂಡಕ್ಟನ್ಸ್ ಬಿಟ್ವೀನ್ ಎ ಆ್ಯಂಡ್ ಡಿ ಈಸ್, ಟ್ರೈ ಮಾಡಿರಿ. ಇವು ಸೀರೀಸ್ನಾಗ ಅದಾವೋ ಪ್ಯಾರಲಲ್ನಾಗ ಅದಾವೋ ಐಡೆಂಟಿಫೈ ಮಾಡಿ ರಿಲೆವೆಂಟ್ ಫಾರ್ಮುಲಾ ಹಚ್ಚಿ ಇದ್ರ ಬಗ್ಗೆ ಈ ಟೈಪ್ ಆಫ್ ಕ್ವಶನ್ ನಾವು ಆಲ್ರೆಡಿ ಒಂದು ನೋಡೀವಿ. ಕರೆಕ್ಟಾಗಿ ಸಾಲ್ವ್ ಮಾಡಿರಿ ಇದನ್ನು. ಪಾಸ್ ಮಾಡಿರಿ ರೈಟ್ ನಾವು. ಓಕೆ, ಇಫ್ ಯು ಸಾಲ್ವ್ ಇಟ್ ಕರೆಕ್ಟ್ಲಿ ದಿ ಆನ್ಸರ್ ಈಸ್ ಆಪ್ಷನ್ ಡಿ 1 Henry. ಬಿಕಾಸ್ ದ 3 ಇಂಡಕ್ಟನ್ಸಸ್ ಹಿಯರ್, ಒಂದಿಷ್ಟು ಮಂದಿಗೆ ಅದು ಕನ್ಫ್ಯೂಸ್ ಆಗಿರಬಹುದು ದ್ಯಾಟ್ ದೇ ಆರ್ ಇನ್ ಸೀರೀಸ್. ನೋ, ದೇ ಆರ್ ನಾಟ್ ಇನ್ ಸೀರೀಸ್, ದೇ ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಆ ರೀತಿ ಕನೆಕ್ಷನ್ ಐತದು. ಸೊ ಲೈಕ್ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ಬೋದು. ಒನ್ ಎಂಡ್ ಆಫ್ ದ ಇಂಡಕ್ಟರ್ ಈಸ್ ಹಿಯರ್ and the other end is here. For the second inductor also one end is here and the other end comes from here to here. So like this we can explain these 3 are in parallel. So answer is option D 1 Henry. Okay, let's move on to the next question. If the current 3 ampere following alladu flowing in the primary coil is made 0 in 0.1 second, the EMF induced in the secondary coil is 1.5 volt, then the mutual inductance between the coil is. ಇದು ಮ್ಯೂಚುವಲ್ ಇಂಡಕ್ಟನ್ಸಿಗೆ ಸಂಬಂಧಪಟ್ಟಂಥ ಕ್ವಶನ್. ಲೈಕ್ ನಾ ಆಗಲೇ ಹೇಳಿದ್ನಲ್ರಿ ನಿಮ್ಗೆ, ಈಗ ಒಂದು ಸಿಂಗಲ್ ಕಾಯಿಲ್ ಇದ್ದಾಗ ಸೆಲ್ಫ್ ಇಂಡಕ್ಟನ್ಸಿಗೆ ಫಾರ್ಮುಲಾ ಅಥವಾ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಸೇಮ್ ಕಾಯಿಲಿಗೆ ನಾವು ಇದು ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ ಆಗಲೇ, ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು -L × di/dt. 2 ಕಾಯಿಲ್ ಇದ್ದಾಗ ಇಲ್ಲಿ L ಹೋಗಿ ಎಮ್ ಬರ್ತೈತೆ ಅಷ್ಟೆ. ಅಂದ್ರೆ ಕರೆಂಟ್ ಚೇಂಜಸ್ ಇನ್ ಪ್ರೈಮರಿ ಕಾಯಿಲ್ ವೆರಾಸ್ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್. ಅವಾಗ ನಾವು E is equals to -M × di/dt ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡಿರಿ. ಈಗ ನೀವು ಹೋಮ್ವರ್ಕ್ ಇದು ಅಥವಾ ಪ್ರಾಕ್ಟೀಸ್ ಕ್ವಶನ್ ನೀವು ಟ್ರೈ ಮಾಡ್ಬೇಕು ಯೂಸಿಂಗ್ ದ ಫಾರ್ಮುಲಾ. ಕ್ವಶನ್ ನಂಬರ್ 26. ಓಕೆ, ನಾವು ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್ ಕರೆಕ್ಟ್ಲಿ ದಿ ಆನ್ಸರ್ ಈಸ್ ಆಪ್ಷನ್ ಎ 0.05 Henry. Next question is again based on transformer. A transformer with efficiency 80%, that means this is an non-ideal transformer, works at 4 kilowatt and 100 volt. If the secondary voltage is 200 volt, ಈಗ 200 ವೋಲ್ಟನ್ನು ಅವರು ಸೆಕೆಂಡರಿ ವೋಲ್ಟೇಜ್ ಅಂತಾರಂದ್ರೆ, ಈ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಕ್ವಶನ್ ಕೊಟ್ಟಾಗ ಮೇನ್ ಥಿಂಗ್ ಏನು ಗೊತ್ತಾನಲ್ಲಿ, ಈ ಆ ವ್ಯಾಲ್ಯೂಸ್ನೊಳಗೆ ವಿ ಪಿ ಯಾವುದು, ಐ ಪಿ ಯಾವುದು, ವಿ ಎಸ್ ಯಾವುದು, ಐ ಎಸ್ ಯಾವುದು, ಇದನ್ನು ಐಡೆಂಟಿಫೈ ಮಾಡೋದು ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೆ ಆ ಸ್ಟೇಟ್ಮೆಂಟ್ ಕಡೆ ಕರೆಕ್ಟ್ ಲಕ್ಷ ಕೊಡ್ಬೇಕು. ಇಫ್ ದ ಸೆಕೆಂಡರಿ ವೋಲ್ಟೇಜ್ ಈಸ್ 200 ವೋಲ್ಟ್ ಅಂದಾರಂದ್ರೆ ಅವರು 200 ವೋಲ್ಟ್ ಈಸ್ ಡೆಫಿನೆಟ್ಲಿ ವಿ ಎಸ್. ಹಂಗಂದ್ರೆ ಇನ್ನೊಂದು ವ್ಯಾಲ್ಯೂ 100 ವೋಲ್ಟ್ ಇರ್ತೈತಲ್ಲ, ದಿಸ್ ಈಸ್ ಡೆಫಿನೆಟ್ಲಿ ವಿ ಪಿ. ಆ್ಯಂಡ್ ಆ ವಿ ಪಿ ವ್ಯಾಲ್ಯೂ 100 ವೋಲ್ಟ್ ಜೋಡಿನ 4 ಕಿಲೋ ವ್ಯಾಟ್ ಕೊಟ್ಟಾರಂದ್ರೆ 4 ಕಿಲೋ ವ್ಯಾಟ್ ಈಸ್ ಇನ್ಪುಟ್ ಪವರ್. ಈ ಇನ್ಪುಟ್ ಪವರ್ ಎಲ್ಲಿ ಬರುತ್ತೆ ಗೊತ್ತಾನ ಫಾರ್ಮುಲಾ. ಈಗ ಎಫಿಷಿಯನ್ಸಿ ಫಾರ್ಮುಲಾ ಬರೀಬೇಕಾದ್ರೆ ಬರೀತೀವಿ ನೋಡ್ರಿ ನಾವು, ಔಟ್ಪುಟ್ ಪವರ್
VSIS ಡಿವೈಡ್ ಬೈ ಕೆಳಗೆ ಬರೀತೀವಿ ನೋಡ್ರಿ ಇನ್ಪುಟ್ ಪವರ್, ಅಲ್ಲೇ ಈ 4 ಕಿಲೋವ್ಯಾಟ್ ಯೂಸ್ ಆಗ್ತದೆ. ಅರ್ಥ ಆತಲ್ಲ? ಸೊ ಅವರು ಈ ಕ್ವಶನ್ನ ಕೇಳಿದ್ದೇನೋ ಏನಂದ್ರೆ ದೆನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕರೆಂಟ್ಸ್ ಆರ್, ಅಂದ್ರೆ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಕರೆಂಟ್ಸ್ ಬೋತ್ ಇನ್ ದ ಪ್ರೈಮರಿ ಆ್ಯಂಡ್ ಇನ್ ದ ಸೆಕೆಂಡರಿ. ಸೊ ಇಲ್ಲಿ ಆಪ್ಷನ್ಸ್ ಟ್ರಿಕ್ಕಿ ಅದಾವೆ. ಯು ಕ್ಯಾನ್ ಸಿ ದೇರ್ 40-16, 16-40, 20-40, 40-20. ಸೊ ಈ ರೀತಿ ಅದಾವೆ. ಸ್ವಲ್ಪ ಫೋಕಸ್ ಮಾಡಿ ಸಾಲ್ವ್ ಮಾಡಿರ್ದೇನೆ. ಇದು ನೀವು ಟ್ರೈ ಮಾಡ್ಬೇಕು. ಈಗ ಆ ಫಾರ್ಮುಲಾ ಯೂಸ್ ಮಾಡೋದು ಪ್ರಾಕ್ಟೀಸ್ ಆಗ್ತದೆ. ಓಕೆ, ಸೊ ಇಫ್ ಯು ಸಾಲ್ವ್ ಇಟ್ ಕರೆಕ್ಟ್ಲಿ ದಿ ಆನ್ಸರ್ ಈಸ್ ಆಪ್ಷನ್ ಎ 40 ಆಂಪಿಯರ್, 16 ಆಂಪಿಯರ್. ಅಂದ್ರೆ ಪ್ರೈಮರಿ ಕರೆಂಟ್ 40 ಆಂಪಿಯರ್ ಬರ್ಬೇಕು, ಸೆಕೆಂಡರಿ 16 ಆಂಪಿಯರ್ ಬರ್ಬೇಕು. ಓಕೆ, ಸೊ ನೆಕ್ಸ್ಟ್ ಒನ್, 2 ಇಂಡಕ್ಟರ್ಸ್ ಈಚ್ ಆಫ್ ಇಂಡಕ್ಟನ್ಸ್ L ಆರ್ ಜಾಯಿಂಡ್ ಇನ್ ಪ್ಯಾರಲಲ್. ವಾಟ್ ಈಸ್ ದೇಯರ್ ಇಕ್ವಿವೆಲೆಂಟ್ ಇಂಡಕ್ಟನ್ಸ್? ಸೊ ಕ್ವೈಟ್ ಸಿಂಪಲ್ ಕ್ವಶನ್ ಐತಿದೆ. ಈ ಟೈಪ್ ನಾವು ಆಲ್ರೆಡಿ ಸಾಲ್ವ್ ಮಾಡಿವಿ. ಆನ್ಸರ್ ಈಸ್ L ಡಿವೈಡೆಡ್ ಬೈ 2. Next one, in a closed 10 ohm circuit, the change of flux with respect to time is given by the equation phi is equals to 2t square minus phi t plus 1. The current at time is equals to 0.25 second will be ಅಂತ ಕೇಳ್ಯಾರ. ಒಂದು ಸರ್ಕಿಟ್ನೊಳಗೆ 10 ಓಮ್ ರೆಸಿಸ್ಟೆನ್ಸ್ ಐತಂತ, ಫ್ಲಕ್ಸ್ ಹಿಂಗೆ ಚೇಂಜ್ ಆದರೆ ಇಷ್ಟು ಟೈಮ್ನೊಳಗೆ ಕರೆಂಟ್ ಎಷ್ಟು ಅಂತ ಕೇಳ್ಯಾರ. ರೆಸಿಸ್ಟೆನ್ಸ್ ಕೊಟ್ಟಾರ, ಕರೆಂಟ್ ಕೊಟ್ಟಾರ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೊಟ್ಟಾರ. ಸೊ ಈಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆದ ಕೂಡಲೇ ಈಗ ಅವರು ಅಲ್ಟಿಮೇಟ್ಲಿ ಕೇಳಿದ್ದು ಕರೆಂಟ್ ಹೌದಿಲ್ಲ ರೀ. ಈಗ ನೋಡ್ರಿ, ಕರೆಂಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ EMF ಡಿವೈಡ್ ಬೈ ರೆಸಿಸ್ಟೆನ್ಸ್ ಅಂತ ನಾವು ಚೇಂಜು ಮಾಡ್ಬೋದು ಈಗ ಇದನ್ನು. ಅದಕ್ಕೆ ನಾವು ಇಲ್ಲಿ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ರೆಸಿಸ್ಟೆನ್ಸ್ ಅಂತೂ ಅವ್ರು ಕೊಟ್ಟಾರ. ಫಸ್ಟಿಗೆ ಏನು ಕ್ಯಾಲ್ಕ್ ಮಾಡ್ಕೊಂಡು ನಾವು ಹಂಗಾರೆ EMF. ಸೊ EMF ಹೆಂಗೆ ಕ್ಯಾಲ್ಕ್ ಮಾಡ್ಕೊತೀರಿ? ಇದು ಫಾರ್ಮುಲಾ ಐತಲ್ಲ, ಮೈನಸ್ d∅b/dt. ಅದು ಡಿಫರೆನ್ಷಿಯೇಷನ್ ಮಾಡೋದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ವ್ಯಾಲ್ಯೂ ಅವ್ರು ಕೊಟ್ಟಾರ ಅಲ್ಲಿ 2t ಸ್ಕ್ವೇರ್ ಮೈನಸ್ 5t ಪ್ಲಸ್ 1 ಅಂಥೇಳಿ. ಅದರಿಂದ ನಾವು EMF ಕ್ಯಾಲ್ಕ್ ಮಾಡ್ಕೊಂಡು ದೆನ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ್ಯಾಟ್ ಫಾರ್ಮುಲಾ ಇನ್ I ಈಸ್ ಈಕ್ವಲ್ಸ್ ಟು E/R. ಸೊ ಆ್ಯಂಡ್ ಒಂದಲ್ಲಿ ನಾವು ಏನು ಕೇರ್ ತೊಗೋಬೇಕಂದ್ರೆ ವೆನ್ ಎವರ್ ಯು ಯೂಸ್ ದ ಫಾರ್ಮುಲಾ E ಈಸ್ ಈಕ್ವಲ್ಸ್ ಟು d∅/dt, ಡು ನಾಟ್ ಫಾರ್ಗೆಟ್ ಟು ಯೂಸ್ ದ ಮೈನಸ್ ಸೈನ್. ಓಕೆ, ಸೊ ಇದನ್ನು ಈಗ ನಾ ಹೆಂಗೆ ಹೇಳಿದ್ನಲ್ಲ ಇದನ್ನು ಯೂಸ್ ಮಾಡಿಕೊಂಡು ಇದು ಕ್ವಶನ್ ಸಾಲ್ವ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 30 ಬರ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗನ ಐತಿ. ಈಗ ಅದು ಎರಡೂ ಸೇರೇ ಸಾಲ್ವ್ ಮಾಡಿರಿ. ಕ್ವಶನ್ ನಂಬರ್ 29 ಆ್ಯಂಡ್ 30 ಎರಡೂ ಸಾಲ್ವ್ ಮಾಡ್ಬೇಕು ನೀವೀಗ. ಪಾಸ್ ಮಾಡಿರಿ. ಸೊ ಪ್ರಾಕ್ಟೀಸ್ ಆಗ್ತೈತಿ ಇದು ಕರೆಕ್ಟ್ ಎಕ್ಸಾಕ್ಟ್ಲಿ ಹೆಂಗಂತೇಳಿ. ಸೊ ಹೆಚ್ಚಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನೊಳಗೆ ಭಾಳಷ್ಟು ವೆರೈಟಿ ಕ್ವಶನ್ಸ್ ಅಥವಾ ಭಾಳ ಕ್ವಶನ್ಸೇ ಕೇಳಂಗಿಲ್ಲ. ಸೊ ಬಟ್ ಸ್ಟಿಲ್ ಕೇಳ್ತಾರಲ್ಲ. ಸೊ ಹೀಗಾಗಿ ಇಷ್ಟು ವೆರೈಟಿ ನಾವು ಎಲ್ಲ ಥಿಯರಿ ಕನೆಕ್ಟ್ ಆಗುವಂತೇನು ಅವ್ನ ಕವರ್ ಮಾಡಾಕತ್ತೀವಲ್ಲ. ಸೊ ದಿಸ್ ಈಸ್ ಮೋರ್ ದನ್ ಇನಫ್. ಸೊ ನಾವು if you are ready with the answers for question number 29 and 30. So the answers are, for question number 29, the answer is option C 0.4 ampere, and for question number 30 the answer must be option C minus 10 volt and not option D which is plus 10 volt. Okay, so next question number 31. ಆಮೇಲೆ ನಾನು ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ಆನ್ ಆನ್ ಆ್ಯಾವರೇಜ್ ಪ್ರತಿ ಚಾಪ್ಟರ್ನಾಗಿಂದ ಎಷ್ಟೆಷ್ಟು ಕ್ವಶನ್ಸ್ ಬರಾಕತ್ತಾವು ಅಂತ ಹೇಳಿದ್ದೆ, ನಿಮ್ಗೆ ನೆನಪಿದ್ರೆ. ಇದ್ರ ಪ್ರೀವಿಯಸ್ ವಿಡಿಯೋ ನಾವು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ ಏನು ಮಾಡಿದ್ವಲ್ಲ, ಫ್ರಮ್ ದ್ಯಾಟ್ ಚಾಪ್ಟರ್ ಆನ್ ಆನ್ ಆ್ಯಾವರೇಜ್ 3 ಕ್ವಶನ್ಸ್ ಬರ್ತಾವೆ, ಆರ್ ವಿ ಕ್ಯಾನ್ ಕನ್ಸಿಡರ್ 2 to 3 ಕ್ವಶನ್ಸ್. ಆ್ಯಂಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆನ್ ಆನ್ ಆ್ಯಾವರೇಜ್ ಪ್ರೀವಿಯಸ್ 5 years ಕ್ವಶನ್ ಪೇಪರ್ನೊಳಗೆ ಜಸ್ಟ್ 1 ಕ್ವಶನ್ ಬರ್ತೈತಿ. ವೆರಿ ರೇರ್ಲಿ 2 ಕ್ವಶನ್ಸ್ ಬರ್ತಾವೆ, ಬಟ್ ಸಿಂಪಲ್ ಇರ್ತಾವೆ.
ಸೊ ಇಷ್ಟು ವೆರೈಟಿನ ಈಗೇನು ಕವರ್ ಮಾಡಾಕತ್ತೀವಲ್ಲ ದಟ್ಸ್ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ಒನ್. A solenoid of resistance 50 ohm and inductance 5 millihenry is connected to 200 volt battery. Calculate the maximum energy stores ಅಥವಾ ಮ್ಯಾಕ್ಸಿಮಮ್ ಎನರ್ಜಿ ಇಟ್ ಸ್ಟೋರ್ಸ್ ಅಂತರ ಆಗ್ಬೇಕು ಅಥವಾ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ಡ್ ಅಂತರ ಆಗ್ಬೇಕದು. ಸೊ ಇದಕ್ಕೆ ನಿಮ್ಗೆ ನೆನಪಿದ್ರೆ ಎನರ್ಜಿ ಸ್ಟೋರ್ಡ್ ಇನ್ ಅ ಕಾಯಿಲ್ ಅಂತ ಒಂದು ಟಾಪಿಕ್ ಇತ್ತು. ಎನರ್ಜಿ ಸ್ಟೋರ್ಡ್ ಇನ್ ಅ ಕಾಯಿಲ್, ದಿಸ್ ಈಸ್ ಲೈಕ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಅಲ್ಲಿ ಬರಿತೀವಲ್ಲ ನಾವು ½ CV² Q²/2C ಆ ಟೈಪ್. ಎನರ್ಜಿ ಸ್ಟೋರ್ಡ್ ಇನ್ ಅ ಕಾಯಿಲ್ is given by the formula ½ Li², where L is self-inductance and I is the current. So using ½ Li² you can solve this question. You can try it now. And if you solve it correctly, the answer must be option C, 40 millijoule. So again, question number 32 is based on the last question, is again based on transformer. ಹೆಚ್ಚಾಗಿ ಭಾಳಷ್ಟು ಟೈಮ್ ಟ್ರಾನ್ಸ್ಫಾರ್ಮರ್ ಮೇಲೆ ಕೇಳಾರ ಕ್ವಶನ್ಸು ಹೀಗಾಗಿ. ಸೊ ಕ್ವಶನ್ ನಂಬರ್ 32 ಫಾರ್ ಪ್ರಾಕ್ಟೀಸ್ homework question, you can try it now if you want. ಮತ್ತು ಈ ಕ್ವಶನ್ ಒಳಗೆ ನಿಮ್ಗೆ ಮೇನ್ಸ್ ಅಂದ್ರೆ ಪ್ರೈಮರಿ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್ ಕರೆಕ್ಟ್ಲಿ, ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, 90%. ಸೊ ದಿಸ್ ಆ್ಯಕ್ಚುಲಿ ಕಂಪ್ಲೀಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಲ್ಮೋಸ್ಟ್ ಇದರೊಳಗಿರುವಂಥ ಟಾಪಿಕನ್ನೆಲ್ಲ ಟಚ್ ಮಾಡಿ ಥಿಯರಿ ಕನ್ಸೆಪ್ಟು ನೆನಪಾಗುವಂಗೆ, ಎಲ್ಲ ವೆರೈಟಿ ಕ್ವಶನ್ಸ್ ಆಗುವಂಗೆ. ಆ್ಯಕ್ಚುಲಿ ಜಾಸ್ತಿ ವೆರೈಟಿ ಈ ಚಾಪ್ಟರ್ನೊಳಗೆ ಬರಂಗೇ ಇಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ 34 ಕ್ವಶನ್ಸ್, ವಿಚ್ ಆ್ಯಕ್ಚುಲಿ ಇನ್ಕ್ಲೂಡ್ಸ್ ಮೆಜಾರಿಟಿ ಆಫ್ ದ ವೆರೈಟಿ ಆಫ್ ಕ್ವಶನ್ಸ್. ಸೊ ಇಷ್ಟು ಸಾಕು ಅನ್ಸುತ್ತೆ ರೀ ಈ ಚಾಪ್ಟರ್ಗೆ. ನೆಕ್ಸ್ಟ್ ವಿ ವಿಲ್ ಮೂವ್ ಬ್ಯಾಕ್ ಟು PUC ಫಸ್ಟ್ ಇಯರ್ ಚಾಪ್ಟರ್ಸ್ ನಾವು ಲಿಟಲ್ ಬಿಟ್, ಆ್ಯಂಡ್ ದೆನ್ we'll come back with second year with the chapter ray optics. So hopefully you are making use of these videos. ಸೊ ಲಾಸ್ಟಿಗೆ ಎಕ್ಸಾಮ್ ಹತ್ತಿರ ಬರೋ ಹಂಗೆ ಈ ವಿಡಿಯೋಸ್ ನೀವು ನೋಡ್ಕೊಂಡು ಹೋದ್ರೆ ನಿಮ್ಗೆ ಯಾರು ಟೀಚರ್ ಕಲಿಸಿರ್ತಾರೆ, ಈಗ ನನ್ನ ಸ್ಟೂಡೆಂಟ್ಸ್ ಯಾರು ಇದನ್ನು ವಿಡಿಯೋ ನೀವು ನೋಡಕತ್ತಿರಲ್ಲ, ಸೊ ಆ ಕನ್ಸೆಪ್ಟ್ಸ್ ವಾಪಸ್ ನೆನಪಾಗ್ತಾವೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತೈತೆ ಆ ಚಾಪ್ಟರ್ ಮೇಲೆ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬೆಟರ್ ಈ ವಿಡಿಯೋಸನ್ನು ನೋಡ್ರಿ, ಯೂಸ್ ಮಾಡ್ಕೊರಿ ಲಾಸ್ಟ್ ತನಕ ಅಂತ ಹೇಳಿ ವಿಲ್ ಸ್ಟಾಪ್ ವಿತ್ this chapter. We'll meet back with the next chapter, maybe from PUC first year syllabus. Okay, namaskaram, thank you.